ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ನಾನು ಫಸ್ಟ್ ಊಟ ಎಲ್ಲ ಕ್ಲಾಸ್ ಊಟ ಮಾಡ್ತಾ ಇದ್ದೀನಿ. ಊಟ ಆಗಿ ನಿದ್ದೆ ಮಾಡುವ ಸಮಯ. ಇಲ್ಲ ಊಟ ಇನ್ ದ ಪ್ರೋಸೆಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಫ್ಯೂ ಮಿನಿಟ್ಸ್ ಕಳೆದ ವಾರದ ಒಂದು ಸೆಷನ್ ಅನ್ನ ರಿವ್ಯೂ ಮಾಡೋಣ. 5-10 minutes. We started with what is the goal of our life. ನಮ್ಮ ಮನಃಶಾಂತಿಗೋಸ್ಕರ, ಖುಷಿಗೋಸ್ಕರ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಅದೇ ತರ ನಡೆದ್ರೆ ನಮ್ಗೆ ಖುಷಿ, ಅದನ್ನ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಪ್ರಾರಂಭ ಮಾಡಿದ್ವಿ. ನೆಕ್ಸ್ಟ್ 4 ಏರಿಯಾಸ್ ಆಫ್ ಲೈಫ್ ಅನ್ನು ನೋಡ್ಕೊಂಡ್ವಿ. ಹೆಲ್ತ್ ಅಂಡ್ ಫಿಟ್ನೆಸ್, ರಿಲೇಶನ್ಶಿಪ್, ದುಡ್ಡು, ಮತ್ತೆ ನಮ್ಮನ್ನು ಬೇರೆಯವರು ರೆಕಗ್ನೈಸ್ ಮಾಡುವಂಥದ್ದು, ಸೋಷಿಯಲ್ ಸ್ಟೇಟಸ್. 4 ಏರಿಯಾಸ್. ಅಂಡ್ ನನ್ನ ಬಗ್ಗೆ ಒಂದು ಸಣ್ಣ ಪರಿಚಯ ನಾನು ಕೊಟ್ಟೆ. ಅಂಡ್ ದೆನ್ ವಿ ಸ್ಟಾರ್ಟೆಡ್ ವಿತ್ ದ ಟಾಪಿಕ್. ಸೊ ಲಾ ಆಫ್ ಕ್ರಿಯೇಷನ್, ಇದರಲ್ಲಿ 4 ಲಾ, 3 ಲಾ ಇನ್ಫ್ಯಾಕ್ಟ್. ಮೊದಲನೇ ಲಾ ವಿ ಎಕ್ಸಿಸ್ಟ್ ಅಂತ. ನೆಕ್ಸ್ಟ್ ಲಾ ಒನ್ ಈಸ್ ದ ಆಲ್ ಅಂಡ್ ಆಲ್ ಆರ್ ದ ಒನ್ ಅಂತ. ಸೊ ಒಬ್ಬರಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರಲ್ಲಿಯೂ ನಾವಿದ್ದೇವೆ ಅಂತ. 3ನೇದು ಲಾ ಆಫ್ ಕರ್ಮ ಅಂತ ಫೇಮಸ್ ಆಗಿರುವಂತದ್ದು. ವಾಟ್ ಯು ಪುಟ್ ಔಟ್ ಇಸ್ ವಾಟ್ ಯು ಗೆಟ್ ಬ್ಯಾಕ್. ನಾವು ಹೊರಗಡೆ ಏನ್ ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಬರ್ತವೆ. ಸೊ 4ನೇ ಲಾ, ಇಟ್ ಈಸ್ ಇನ್ಫ್ಯಾಕ್ಟ್ ರೀಇಟರೇಟಿಂಗ್ ದ ಫಸ್ಟ್ 3 ಲಾಸ್. ಎವ್ರಿಥಿಂಗ್ ಚೇಂಜಸ್ ಎಕ್ಸೆಪ್ಟ್ ದೀಸ್ 3 ಲಾಸ್ ಅಂತ. ಸೊ 4th ಲಾ ಅದನ್ನು ಹೇಳುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಮೈಂಡ್ ನೋಡಿದ್ವಿ. ಸೊ ಇದರಲ್ಲಿ ಕಾನ್ಶಿಯಸ್ ಮೈಂಡ್, ಜಾಗೃತ ಮನಸ್ಸು, ಸುಪ್ತ ಮನಸ್ಸು, ಮತ್ತೆ ಅದನ್ನ ಬೈಫರ್ಕೇಟ್ ಮಾಡುವಂತಹ ಒಂದು ಕ್ರಿಟಿಕಲ್ ಮೈಂಡ್, ಕ್ರಿಟಿಕಲ್ ಫಿಲ್ಟರ್ ಅಂತ ಹೇಳ್ತೇವೆ. ಅಂಡ್ ಕ್ರಿಟಿಕಲ್ ಫಿಲ್ಟರ್ ಅನ್ನ ಬ್ರೇಕ್ ಮಾಡುವಂತ ಬೇರೆ ಬೇರೆ ಟೆಕ್ನಿಕ್ಸ್ ಗಳನ್ನ ನಾವು ನೋಡಿದ್ವಿ. ಸೊ ರಿಪಿಟೇಷನ್ ಇಸ್ ಒನ್ ಅಮಂಗ್ ದೆಮ್. ಮತ್ತೆ ಮತ್ತೆ ರಿಪೀಟ್ ಮಾಡೋದ್ರಿಂದಾಗಿ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತದ್ದು ಹೋಗಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ತದೆ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ ಆಲ್ಸೋ ಹ್ಯಾಸ್ 2 ಟೈಪ್ಸ್ ಆಫ್ ಮೆಮೊರೀಸ್, ಮಾಡರ್ನ್ ಮೆಮರಿ ಮತ್ತೆ ಪ್ರಿಮಿಟಿವ್ ಮೆಮರಿ. ಸೊ ಮಾಡರ್ನ್ ಮೆಮರಿ ಈಸ್ ಸಮಥಿಂಗ್ ರೀಸೆಂಟ್ ಆಗಿ ನಮ್ಮ ಮನಸ್ಸಲ್ಲಿ ಇರುವಂತದ್ದು. ಪ್ರಿಮಿಟಿವ್ ಮೆಮರಿ ಇಸ್ ಫ್ರಮ್ ದ ಓಲ್ಡ್ ಟೈಮ್ಸ್, ಹಿಂದಿನ ಮೆಮರಿಯನ್ನ ರೆಪ್ರೆಸೆಂಟ್ ಮಾಡ್ತದೆ. ಸೊ ಪಾಸ್ಟ್ ಲೈಫ್ ಮೆಮರಿ ಕೂಡ ಅಲ್ಲೇ ರೆಪ್ರೆಸೆಂಟ್ ಆಗ್ತದೆ. ನೆಕ್ಸ್ಟ್ ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ಮೂಲ ಪ್ರಾರಂಭ ಆಗಿತ್ತು ಏಬ್ರಹಾಂ ಹಿಗ್ಸ್ ಅವರಿಂದಾಗಿ. ಲಾ ಇದೇನು ಹೇಳುತ್ತೆ ಅಂದ್ರೆ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ. ಪ್ರತಿಯೊಂದು ವಿಷಯ ಕೂಡ ಒಂದು ಸಾರಿ ಮನಸ್ಸಿನಲ್ಲಿ ಮತ್ತೆ ಫಿಸಿಕಲ್ ರಿಯಾಲಿಟಿಲಿ 2 ಸಲ ಅದು ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ, ಫಸ್ಟ್ ಟೈಮ್ ಇನ್ ದ ವೈಬ್ರೇಷನ್ ಲೆವೆಲ್ ಅಂಡ್ ಸೆಕೆಂಡ್ ಟೈಮ್ ಇನ್ ದ ಫಿಸಿಕಲ್ ರಿಯಾಲಿಟಿ. ಸೊ ಇದಾಗೋದಕ್ಕೆ ದರ್ ಆರ್ 2 ಎನರ್ಜೀಸ್ ರಿಕ್ವೈರ್ಡ್ ಟು ಮ್ಯಾನಿಫೆಸ್ಟ್. ಒನ್ ಇಸ್ ದ ಎಲೆಕ್ಟ್ರಿಕ್ ಎನರ್ಜಿ, ಅದರ್ ಒನ್ ಇಸ್ ದ ಮ್ಯಾಗ್ನೆಟಿಕ್ ಎನರ್ಜಿ. ಸೊ ಎಲೆಕ್ಟ್ರಿಕ್ ಸಿಗ್ನೇಚರ್ ಏನಿದ್ರಲ್ಲಿ ಹೇಗೆ ಕಾಣಿಸ್ತದೆ ಅನ್ನೋದು, ಮ್ಯಾಗ್ನೆಟಿಕ್ ಎನರ್ಜಿ ಇರುವಂತದ್ದು ಹೌ ಡಸ್ ಇಟ್ ಫೀಲ್, ಇಮೋಷನ್ಸ್. ಸೊ ಬೋತ್ ಟುಗೆದರ್ ಕ್ರಿಯೇಟ್ ದ ಕ್ರಿಯೇಷನ್ ಆಗುತ್ತೆ, 2 ಸೇರಿ ಕ್ರಿಯೇಷನ್ ಆಗುತ್ತೆ. ಸೊ ಅದರ್ ಇಂಗ್ರೀಡಿಯೆಂಟ್ಸ್ ಮ್ಯಾನಿಫೆಸ್ಟೇಷನ್ಗೆ ಕ್ಲಾರಿಟಿ ಇರಬೇಕು, ಫೋಕಸ್ ಇರಬೇಕು, ಮತ್ತೆ ಕನ್ಸಿಸ್ಟೆನ್ಸಿ ಇರಬೇಕು. ಅಂದ್ರೆ ಸ್ಪಷ್ಟತೆ ಇರಬೇಕು, ಮತ್ತೆ ಅದರ ಬಗ್ಗೆ ಧಾರಣ ಅಂತ ಹೇಳ್ತಾವಲ್ಲ ಅದರ ಬಗ್ಗೆನೆ ಫೋಕಸ್ ಇರಬೇಕು. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಅಂತಂದ್ರೆ ನಿರಂತರವಾಗಿ ಮಾಡುವಂಥದ್ದು, ಪ್ರಾಕ್ಟೀಸ್ ಮಾಡುವಂಥದ್ದು. ಇನ್ನು ವಿಜುವಲೈಸೇಷನ್, ಅದರ 1-2 ಟೆಕ್ನಿಕ್ ಅನ್ನು ನಾವು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ ಆಗಿ ಪ್ರಾಕ್ಟೀಸ್ ಗಳನ್ನ ಮಾಡೋಣ. ಸೊ ಲಾಸ್ಟ್ ಸೆಷನ್ ನಲ್ಲಿ ಒಂದು ಫೀಡ್ಬ್ಯಾಕ್ ಇತ್ತು, ವಿಜುವಲೈಸೇಷನ್ ಟೆಕ್ನಿಕ್ಸ್ ಅನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕಿತ್ತು ಅಂತ. ಸೊ ಅದಕ್ಕೋಸ್ಕರ ಈ ಸೆಷನ್ ಅನ್ನ, ಇವತ್ತಿನ ಸೆಷನ್ ಅನ್ನು ನಾನು ಇಟ್ಕೊಂಡಿರುವಂತದ್ದು. ಹಾಗೆ ನಿಮ್ದು ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಅಡ್ರೆಸ್ ಮಾಡಬಹುದು. ಸೊ ಜ್ಯೂಸಿ ಲೆಮನ್ ಟೆಕ್ನಿಕ್ ಮಾಡಿದ್ವಿ. ಅಂಡ್ ದೆನ್ ಎಫರ್ಮೇಷನ್ಸ್ಗಳು. ಸೊ ನಮ್ಮ ಡಿಸೈರ್ಸ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೋಸ್ಕರ ದ ಫಸ್ಟ್ ಸ್ಟೆಪ್ ವುಡ್ ಬಿ ಟು ರೈಟ್ ದೆಮ್ ಡೌನ್. ಅದನ್ನ ಬರೆಯುವಂಥದ್ದು. ಆ ಬರೀಲಿಕ್ಕೆ ಒಂದು ಫಾರ್ಮುಲಾ, ಸ್ಮಾರ್ಟ್ ಫಾರ್ಮುಲಾ. ಸೊ ಎಲ್ಲ ಗೋಲ್ಗಳಿಗೂ ಅದನ್ನ ಹಾಕ್ಬೇಕು ಅಂತಲ್ಲ, ಬಟ್ ಇಟ್ ಈಸ್ ಎ ಗೈಡ್ ಲೈನ್. ಆಮೇಲೆ 68 ಸೆಕೆಂಡ್ಸ್ ನ ಪ್ಯೂರ್ ಥಾಟ್ ಕಾನ್ಸೆಪ್ಟ್ ಅನ್ನ ನೋಡಿದ್ವಿ. ಸೊ ಯಾರ್ಯಾರು ಹೊಸದಾಗಿ ಇವತ್ತು ಜಾಯ್ನ್ ಆಗಿದ್ದೀರೋ ಅವ್ರು ದಯವಿಟ್ಟು ನಮ್ಮ ಹಳೆಯ ವಿಡಿಯೋಸ್ ಅನ್ನ ನೋಡ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ ಮೋರ್ ಡೀಟೇಲ್ಡ್ ಇನ್ಫಾರ್ಮೇಶನ್.
17 ಸೆಕೆಂಡ್ಸ್ ಥಾಟ್ ಪ್ಲಸ್ 17 ಸೆಕೆಂಡ್ಸ್ 4 ಟೈಮ್ಸ್ ಮಾಡಿದ್ರೆ 68 ಸೆಕೆಂಡ್ ಥಾಟ್ಸ್. ಸೊ ನಿಕೋಲಾ ಟೆಸ್ಲಾ ಅವರಿಂದ ಸಿಕ್ಕಿದಂತ ಒಂದು ಟೆಕ್ನಿಕ್ ಅದು. ಸೊ ಇದರಲ್ಲಿ ಫೀಲಿಂಗು ಮತ್ತೆ ಇಮ್ಯಾಜಿನೇಷನ್ ನ ಆಡ್ ಮಾಡಬೇಕಾಗ್ತದೆ ಮ್ಯಾನಿಫೆಸ್ಟೇಷನ್. ಸೊ ಹೌ ಟು ಪ್ರಾಕ್ಟೀಸ್ 68 ಸೆಕೆಂಡ್ ಥಾಟ್ ಪ್ರಾಸೆಸ್? ಇಟ್ ಈಸ್ ಟು ಫೋಕಸ್ ಆನ್ ದ ಬ್ರೆತ್. ಫಸ್ಟ್ ಉಸಿರನ್ನು ನೋಡುವಂಥದ್ದು, ಟಿಪ್ ಆಫ್ ದ ನೋಸ್ ಅನ್ನು ನೋಡುವಂಥದ್ದು. ಥರ್ಡ್ ಸ್ಟೆಪ್ ಇಸ್ ಟು ಕೀಪ್ ಯುವರ್ ಥಾಟ್ ಆನ್ ಒನ್ ಇಂಟೆನ್ಷನ್. ಒಂದೇ ಥಾಟಿನ ಮೇಲೆ ನಮ್ಮ ಫೋಕಸ್ ಅನ್ನು ಇಡುವಂಥದ್ದು, ಧಾರಣ ಮಾಡುವಂಥದ್ದು ಯೋಚನೆಯನ್ನ. ಆಮೇಲೆ ಸೆಲ್ಫ್ ಲವ್ ನ ಇಂಪಾರ್ಟೆನ್ಸ್ ನೋಡಿದ್ವಿ. ಸೊ ಇವತ್ತು ವಿ ವಿಲ್ ಡೂ ಒನ್ ಮೋರ್ ಎಕ್ಸರ್ಸೈಸ್ ಫಾರ್ ಸೆಲ್ಫ್ ಲವ್. ನಮ್ಮನ್ನ ನಾವು ಹೇಗೆ ಪ್ರೀತಿಸಬಹುದು, ಗೌರವಿಸಬಹುದು. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಆಸ್ಪೆಕ್ಟ್ ಮ್ಯಾನಿಫೆಸ್ಟೇಷನ್ಗೆ. ನಮ್ಮನ್ನ ನಾವು ಪ್ರೀತಿ ಮಾಡದೇ ಇದ್ರೆ ಬೇರೆಯವರು ನಮ್ಮನ್ನ ಪ್ರೀತಿ ಮಾಡೋದಿಲ್ಲ. ಸೊ ಹವೆವರ್ ವಿ ಆರ್, ನಮ್ಮ ದೇಹ ಹೇಗಿದೆಯೋ, ನಮ್ಮ ಕ್ವಾಲಿಟೀಸ್ ಹೇಗಿದೆಯೋ, ನಮ್ಮನ್ನು ನಾವು ಇಷ್ಟಪಡಬೇಕು ಫಸ್ಟ್. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅಂಡ್ ದೆನ್ ಅದರ್ಸ್ ವಿಲ್ ಸ್ಟಾರ್ಟ್ ಲೈಕಿಂಗ್ ಅಸ್. ಅಂಡ್ ದೆನ್ ವಿ ಡಿಡ್ ಗ್ರಾಟಿಟ್ಯೂಡ್ ಅಂಡ್ ಫಾರ್ಗಿವ್ನೆಸ್ ಎಕ್ಸರ್ಸೈಸ್. ಆಮೇಲೆ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಬೌಟ್ ದಿಸ್ ಮೂಮೆಂಟ್ ಅಂಡ್ ಯೆಸ್ಟರ್ಡೇ. ಸೊ ಇದನ್ನ ಪ್ರತಿದಿನ ಮಾಡುವಂತ ಒಂದು ಎಕ್ಸರ್ಸೈಸ್ ಅನ್ನ ಮಾಡಿದ್ವಿ. ದೆನ್ ವಿ ಮೂವ್ಡ್ ಆನ್ ಟು ಹೀಲಿಂಗ್. ಸೊ ನಾವು ಏನು ಪಡಿಬೇಕು ಅಂತ ಮನಸ್ಸಲ್ಲಿತ್ತೋ ಅದು ಪಡಿಲಿಕ್ಕೆ ಹೋಗುವಾಗ ನಮಗೆ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ಸಿಗ್ತಾ ಹೋಗ್ತವೆ. ದಟ್ ಈಸ್ ವೆರಿ ಕಾಮನ್. ಸೊ ಅವುಗಳನ್ನ ಹೇಗೆ ಪಕ್ಕಕ್ಕೆ ಸರಿಸಿಕೊಂಡು ಹೋಗುವಂಥದ್ದನ್ನ ನೋಡಿದ್ವಿ. ಸೊ ಹೀಲಿಂಗಿಗೆ ಹೋಪೋನೋಪೋನೋ ಅಂತ ಒಂದು ಟೆಕ್ನಿಕ್ ಅನ್ನ ಹೇಳ್ಕೊಟ್ಟೆ. ಸೊ ಇದೇ ತರಹ ಬೇರೆ ಬೇರೆ ಎನರ್ಜಿ ಹೀಲಿಂಗ್ ಟೆಕ್ನಿಕ್ಸ್ ಗಳಿದೆ. ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ, ಯಾವ್ದು ನೀವು ಕಲ್ತಿದ್ದೀರೋ ಅದನ್ನು ಯೂಸ್ ಮಾಡ್ಕೊಂಡು ನೀವು ಹೀಲಿಂಗ್ ಮಾಡ್ಕೊಳ್ಬಹುದು. ಸೊ ದಟ್ ಈಸ್ ಜಸ್ಟ್ ಎ ವೇ ಟು ಬ್ಯಾಲೆನ್ಸ್. ನೀವು ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಹೀಲಿಂಗ್ ಅನ್ನ ಯೂಸ್ ಮಾಡುವಂಥದ್ದು. ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಐ ವಿಲ್ ಟೇಕ್ ಒನ್ ವರ್ಕ್ಶಾಪ್ ಓನ್ಲಿ ಆನ್ ಹೀಲಿಂಗ್ ರಿಲೇಟೆಡ್ ಆಗಿ ಒಂದು ವರ್ಕ್ಶಾಪ್ ಮಾಡ್ತೇನೆ. ಮೇ ಬಿ ವಿಲ್ ಸಿ ಮೋರ್ ಡೀಟೇಲ್ಸ್ ಆನ್ ದಟ್. ಆಮೇಲೆ ಈ 3 ಟೆಕ್ನಿಕ್ಸ್ ಗಳನ್ನ ನೋಡಿದ್ವಿ ಲಾ ಆಫ್ ಅಟ್ರಾಕ್ಷನ್. 369 ಟೆಕ್ನಿಕ್, 33/3 ಮತ್ತೆ 55/5. ಸೊ 369 ಅಲ್ಲಿ 2 ವೇರಿಯೇಷನ್ ನೋಡಿದ್ವಿ. ಮೊದಲನೇ ವೇರಿಯೇಷನ್ ಅಲ್ಲಿ ಒಂದು ಮೀಡಿಯಂ ಸೈಜ್ಡ್ ಥಾಟ್ ಪ್ರಾಸೆಸ್ ಅನ್ನ ಬರ್ಕೊಳ್ಳುವಂಥದ್ದು, 17 ಸೆಕೆಂಡ್ಸ್ ಆಗುವ ಹಾಗೆ ಅದನ್ನ ಬೆಳಗ್ಗೆ 3 ಸಾರಿ, ಮಧ್ಯಾಹ್ನ 6 ಸಾರಿ ಅಥವಾ ಸಂಜೆ 6 ಸಾರಿ, ರಾತ್ರಿ 9 ಸಾರಿ ಬರೆಯುವಂಥದ್ದು ಮತ್ತೆ ವಿಜುವಲೈಸ್ ಮಾಡುವಂಥದ್ದು. ಸೊ ಇದನ್ನ 21 ದಿವಸ ರಿಪೀಟ್ ಮಾಡುವಂಥದ್ದು. ಆಮೇಲೆ ಸೆಕೆಂಡ್ ವೇರಿಯೇಷನ್ ಇದರಲ್ಲಿ ದಿನದಲ್ಲಿ 6 ಹೊತ್ತು ಬರೆಯುವಂಥದ್ದು, ಒಂದೇ ಇಂಟೆನ್ಷನ್ ಆದ್ರೆ 3 ಬೇರೆ ಬೇರೆ ರೀತಿಯ ಅಫರ್ಮೇಶನ್ ಅನ್ನ ಬರೆದುಕೊಂಡು ಮಾಡುವಂಥದ್ದು, 9 ದಿನ ರಿಪೀಟ್ ಮಾಡುವಂಥದ್ದು. ಸೊ ಯಾರಾದ್ರೂ ಜಾಯ್ನ್ ಆದವರು ಪ್ರಾಕ್ಟೀಸ್ ಮಾಡಿದ್ರೆ 369 ಮೆಥಡ್? ಯಾರು ಪ್ರಾಕ್ಟೀಸ್ ಮಾಡಿಲ್ಲ ಅನ್ಸುತ್ತೆ. ಸೊ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕು ಒಂದು ಲಾಜಿಕ್ ಕೊಟ್ಟೆ. ಅದಕ್ಕೂ ಕೂಡ 21 ಡೇಸ್, 42 ಡೇಸ್, 63 ಡೇಸ್, ಬಟ್ ಬೇಸಿಕಲಿ ಮಲ್ಟಿಪಲ್ಸ್ ಆಫ್ 3 ಬರೋ ತರ ಆ ಡೇಟ್ಸ್ ಗಳು ಇದೆ. ಯು ಕ್ಯಾನ್ ಸ್ಟಾರ್ಟ್ ವಿತ್ 21 ಡೇಸ್ ಆರ್ 9 ಡೇಸ್ ಇನ್ ದ ಬಿಗಿನಿಂಗ್. ಆಮೇಲೆ 33/3 ಟೆಕ್ನಿಕ್. ಸೊ ದಿನದಲ್ಲಿ 1 ಸಾರಿ 3 ದಿನ 33 ಸಾರಿ ಒಂದೇ ಅಫರ್ಮೇಶನ್ ಅನ್ನ ಬರೆಯುವಂಥದ್ದು ಟೆಕ್ನಿಕ್. ಇನ್ನೊಂದು 55/5, ಅದರಲ್ಲಿ 55 ಸಾರಿ 5 ದಿನ ಬರೆಯುವಂಥದ್ದು. ಸೊ ಒಂದೇ ಅಫರ್ಮೇಶನ್. ನೆಕ್ಸ್ಟ್ ಸ್ಕ್ರಿಪ್ಟಿಂಗ್ ಟೆಕ್ನಿಕ್ ಅನ್ನ ನೋಡಿದ್ವಿ. ನಮ್ಗೆ ಏನ್ ಆಗ್ಬೇಕು ಅಂತಿದೆಯೋ ಆಲ್ರೆಡಿ ಆಗಿರುವ ಹಾಗೆ ಮನಸ್ಸಲ್ಲಿ ಅನ್ಕೊಂಡು ಸ್ಕ್ರೈಬಿಂಗ್ ನ 5 ಟೆಕ್ನಿಕ್ ಅನ್ನ ನೋಡಿದ್ವಿ. ಒಂದು ಮೂವಿ ಸ್ಕ್ರಿಪ್ಟ್ ಅನ್ನ ಬರೆಯುವಂಥದ್ದು, ಎರಡನೇದು ಥ್ಯಾಂಕ್ ಯು ಲೆಟರ್ ಯೂನಿವರ್ಸಿಗೆ, ಮೂರನೇದು ಫ್ರೆಂಡಿಗೆ ಲೆಟರ್ ಬರೆಯುವಂಥದ್ದು ಅಥವಾ ನಮ್ಗೆ ನಾವೇ ಲೆಟರ್ ಬರೆಯುವಂಥದ್ದು. ಆಮೇಲೆ ಕೊನೆಯದಾಗಿ ಡೈಲಿ ರೈಟಿಂಗ್, ಗೋಲ್ ರೈಟಿಂಗ್ ಅಂತ ಏನೇನು ಹೇಳ್ತೀವಲ್ಲ, ಗೋಲ್ ರೈಟಿಂಗ್ ಅನ್ನ ನೋಡಿದ್ವಿ. ಸೊ ರೈಟಿಂಗ್ ಅವರ್ ಗೋಲ್ಸ್ ಆಸ್ ದೋ ದೇ ಆರ್ ಆಲ್ರೆಡಿ ಮ್ಯಾನಿಫೆಸ್ಟೆಡ್. ಆಮೇಲೆ ಬೇರೆ ಬೇರೆ ಟೆಕ್ನಿಕ್ಸ್ ಗಳನ್ನ ನೋಡಿದ್ವಿ. ಸೊ ಒಂದಿಬ್ರು ಕೇಳಿದ್ರು ಟೆಕ್ನಿಕ್ಸ್ ಅನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಅಂತ. ಆದಷ್ಟು ಪ್ರಯತ್ನ ಮಾಡ್ತೇನೆ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಸೊ ಮೊದಲನೇದು ನೀರಿನ ಟೆಕ್ನಿಕ್, ನೀರು ಉಪಯೋಗಿಸ್ಕೊಂಡು ಮಾಡುವಂಥದ್ದು. ಸೊ ಇದರಲ್ಲಿ ಏನ್ ಮಾಡುವಂಥದ್ದು, ಒಂದು A4 ಶೀಟ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಅಚೀವ್ಮೆಂಟ್ ಆಗೋಗಿದೆ ಅನ್ನೋ ರೀತಿಯಲ್ಲಿ ಬರೆಯುವಂಥದ್ದು. ಪವರ್ ವರ್ಡ್ಸ್ ಅಂತ ಏನ್ ಹೇಳ್ತಾರೆ, ಎಮೋಷನ್ಸ್ ಗಳನ್ನ ಆಡ್ ಮಾಡಿ ಬರೆಯುವಂಥದ್ದು.
ಅದರ ಮೇಲೆ ಒಂದು ಗ್ಲಾಸ್ ಆಫ್ ವಾಟರ್ ಇಟ್ಕೊಳ್ಳೋದು. ಆಮೇಲೆ ವಿಜುವಲೈಸ್ ಮಾಡೋದು. ಆ ಗೋಲು ಮ್ಯಾನಿಫೆಸ್ಟ್ ಆದ ಮೇಲೆ ಲುಕ್ಸ್ ಲೈಕ್ ಹೇಗೆ ಕಾಣಿಸ್ತದೆ ಮತ್ತೆ ಹೇಗೆ ಅನುಭವಕ್ಕೆ ಬರ್ತದೆ, ಹೇಗೆ ಫೀಲಿಂಗ್ಸ್ ಆಗ್ತದೆ, ಅದರಲ್ಲಿ ನಮಗೆ ಭಾವನೆಗಳು ಹೇಗಿರ್ತದೆ ಅನ್ನೋದನ್ನ ಅನುಭವವನ್ನ ವಿಜುವಲೈಸ್ ಮಾಡೋದು. ಆಮೇಲೆ ಆ ವಿಜುವಲೈಸೇಷನ್ ಪ್ರೊಸೆಸ್ ನಲ್ಲಿ ಕೈಯಿಂದ ಎನರ್ಜಿ ಪಾಸ್ ಮಾಡಿ ನೀರಿನ ಮೇಲೆ ಹೀಗೆ ರಬ್ ಮಾಡ್ಕೊಂಡು ಮಾಡ್ಬೋದು. ಅಥವಾ ರೇಖಿ ಹೀಲಿಂಗ್ ಕಲ್ತದಿದ್ರೆ ನೀವು, ಅಥವಾ ಬೇರೆ ಯಾವ್ದಾದ್ರು ಎನರ್ಜಿ ಹೀಲಿಂಗ್ ಟೆಕ್ನಿಕ್ಸ್ ಮಾಡಿದ್ರೆ ಆ ಸಿಂಬಲ್ಸ್ ಗಳನ್ನು ಯೂಸ್ ಮಾಡಿ ಆ ನೀರನ್ನ ಚಾರ್ಜ್ ಮಾಡುವಂಥದ್ದು, ಚಾರ್ಜ್ ಮಾಡಿ ನೀರನ್ನ ಕುಡಿಯುವಂಥದ್ದು. ಸೊ ದಿಸ್ ಇಸ್ ಒನ್ ಸಿಂಪಲ್ ಟೆಕ್ನಿಕ್ ವಿತ್ ವಾಟರ್ ನೀರಿನ ಉಪಯೋಗಿಸ್ ಮಾಡುವಂಥದ್ದು. ಆಮೇಲೆ ಸ್ಲೀಪ್ ಟೆಕ್ನಿಕ್. ಸೊ ಸ್ಲೀಪ್ ಟೆಕ್ನಿಕ್ ಅಲ್ಲಿ ಹೇಗಾಗುತ್ತೆ ಅಂತಂದ್ರೆ ಆ ಒಂದು ಫೀಲಿಂಗ್ ಅನ್ನ ಸೇಮ್ ವಿಜುವಲೈಸೇಷನ್ ಮಾಡುವಂಥದ್ದು. ಆಮೇಲೆ ಆ ಟೆಕ್ನಿಕ್ ಆ ಫೀಲಿಂಗ್ ಬಂದ ಸಮಯದಲ್ಲಿ ಅದನ್ನ ಆಂಕರ್ ಮಾಡುವಂಥದ್ದು. ಯು ಕ್ಯಾನ್ ಹೋಲ್ಡ್ ಇಟ್ ಲೈಕ್, ಅದರ ಮುಷ್ಟಿ ಕಟ್ಬಹುದು ಅಥವಾ ಸುಮ್ಮನೆ ಹೀಗೆ 2 ಬೆರಳುಗಳನ್ನ ಪ್ರೆಸ್ ಮಾಡಿ ಇಟ್ಕೊಳ್ಬಹುದು. ಅಂಡ್ ಅಫರ್ಮೇಶನ್ ಅಲ್ಲಿ ಸೀಲ್ ಮಾಡ್ಕೊಳ್ಳೋದು ಅದನ್ನ. ಅಂಡ್ ದೆನ್ ಗೋ ಟು ಸ್ಲೀಪ್, ನಿದ್ದೆಗೆ ಹೋಗುವಂಥದ್ದು. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನೇ ಮತ್ತೆ ರಿಪೀಟ್ ಮಾಡುವಂಥದ್ದು. ಸೊ ದಿಸ್ ಇಸ್ ಸ್ಲೀಪ್ ಟೆಕ್ನಿಕ್. ಅಂಡ್ ದೆನ್ ವಿ ಮೂಡ್ ಆನ್ ಟು ಮನಿ ಟೆಕ್ನಿಕ್. ಇದನ್ನು ಅರಿಗಟೋ ಟೆಕ್ನಿಕ್ ಅಂತಾನು ಹೇಳ್ತೇವೆ. ಸೊ ಪ್ರತಿ ಬಾರಿ ದುಡ್ಡು ಕೊಡುವಾಗ ಮತ್ತೆ ತೆಗೆದುಕೊಳ್ಳುವಾಗ ನಾವು ಅರಿಗಾಟೋ ದಿಸ್ ಮನಿ, ಅರಿಗಾಟೋ ಮನಿ ಅಥವಾ ಡೊಮೋ ಅರಿಗಾಟೋ ಅನ್ನುವಂತ ಒಂದು ಮಂತ್ರದ ತರಹ ಹೇಳ್ಕೊಳ್ಳುವಂಥದ್ದು. ಇದರ ಎಕ್ಸ್ಟೆನ್ಷನ್ ಏನು ಅಂತಂದ್ರೆ, ಈ ಹಿಂದೆ ನೀವು ಮಾಡಿದಂತಹ ದೊಡ್ಡ ಅಮೌಂಟ್ ವ್ಯವಹಾರ ಏನಿದೆ ಆ ವ್ಯವಹಾರವನ್ನು ಮನಸ್ಸಲ್ಲಿ ನೆನೆಸ್ಕೊಂಡು, ಅಂದ್ರೆ ದೊಡ್ಡ ಅಮೌಂಟ್ ನೀವು ಕೊಡ್ತಾ ಇರ್ಬೋದು ಅಥವಾ ತಗೊಳ್ತಾ ಇರ್ಬೋದು, ಅದು ಎರಡನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಅರಿಗಾಟೋ ದಿಸ್ ಮನಿ, ಅರಿಗಾಟೋ ದಿಸ್ ಮನಿ, ಅರಿಗಾಟೋ ದಿಸ್ ಮನಿ ಅಂತ ಹೇಳುವಂಥದ್ದು. ಸೊ ದುಡ್ಡು ಸ್ಪೆಂಡ್ ಮಾಡುವಾಗ ಮನಸ್ಸಲ್ಲಿ ಹೇಗೆ ಅನ್ಕೊಳ್ಳೋದು ಅಂತಂದ್ರೆ, ನನ್ಗೆ ಇಷ್ಟು ಸ್ಪೆಂಡ್ ಮಾಡ್ಲಿಕ್ಕೆ ನನ್ನ ಹತ್ರ ತಾಕತ್ತಿದೆ, ಫಾರ್ ದ್ಯಾಟ್ ಐ ಆಮ್ ಥ್ಯಾಂಕ್ಫುಲ್. ದುಡ್ಡು ತಗೊಳ್ಳುವಾಗ ವೆನೆವರ್ ದರ್ ಇಸ್ ಸಮ್ ಮನಿ ಕ್ರೆಡಿಟೆಡ್, ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುವಾಗ ನನ್ನಲ್ಲಿ ಆ ತರದ ಕೆಪಾಸಿಟಿ ಇರೋ ಕಾರಣ ನಂಗೆ ಆ ದುಡ್ಡು ಬಂದಿದೆ. ಯಾಕಂದ್ರೆ ಅದೊಂದು ಎನರ್ಜಿ ಅಲ್ವಾ, ಮನಿ ಅಂತಂದ್ರೆ ಒಂದು ಎನರ್ಜಿ, ಆ ಎನರ್ಜಿ ನನಗೆ ಬಂದಿದೆ ಅಂತ ಹೇಳಿ just being thankful to that money. So with the unexpected sources, you will start receiving money. So this one, and one more is check technique. I think some of you are already practicing. So ಈ ಚೆಕ್ ಟೆಕ್ನಿಕ್ ಅಲ್ಲಿ ಈ ತರ ಒಂದು ಚೆಕ್ ಅನ್ನ ನಾನು ಗ್ರೂಪ್ ಅಲ್ಲಿ ಕೂಡ ಕಳಿಸಿದ್ದೆ, ಇಂಟರ್ನೆಟ್ ಇಂದ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದನ್ನ ನೀವು 21 ಅಥವಾ 30 ಶೀಟ್ ಗಳನ್ನ ಪ್ರಿಂಟ್ ಔಟ್ ಮಾಡಿ ಇಟ್ಕೊಳ್ಳುವಂಥದ್ದು. ಆಮೇಲೆ ಮೊದಲನೇ ದಿನ 1 ರೂಪಾಯಿಯಿಂದ ಸ್ಟಾರ್ಟ್ ಮಾಡುವಂಥದ್ದು. ಆ ಚೆಕ್ ನಲ್ಲಿ 1 ರೂಪಾಯಿ ನಿಮ್ಗೆ ಯೂನಿವರ್ಸ್ ಇಂದ ಬಂದಿದೆ ಅಂತ ಅನ್ಕೊಂಡು, ಇಲ್ಲಿ ನೀವು ಸೈನ್ ಮಾಡುವ ಹಾಗಿಲ್ಲ, ಯೂನಿವರ್ಸ್ ಇಂದ ಸೈನ್ ಹಾಕಿ ನಿಮ್ಗೆ ಬಂದಿರ್ತದೆ ದುಡ್ಡು. ಸೊ ಬಂದಿರೋ ದುಡ್ಡನ್ನ ನೀವು ಹೇಗೆ ಖರ್ಚು ಮಾಡ್ತೀರಿ ಅನ್ನೋದನ್ನ ಚೆಕ್ ನ ಹಿಂಭಾಗದಲ್ಲಿ ಬರೆಯುವಂಥದ್ದು. ಚೆಕ್ ನ ಹಿಂಭಾಗದಲ್ಲಿ ಯು ಹ್ಯಾವ್ ಟು ರೈಟ್ ಇಟ್ ಹೌ ಯು ವಿಲ್ ಸ್ಪೆಂಡ್ ದಟ್ ಮನಿ ಅಂಡ್ ವಿಜುವಲೈಸ್ ಸ್ಪೆಂಡಿಂಗ್ ದಟ್ ಮನಿ. ಅದನ್ನ ವಿಜುವಲೈಸ್ ಮಾಡ್ಕೊಳ್ಳುವಂಥದ್ದು, ಹೇಗೆ ನೀವು ಆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಿ ಅಂತ. ಸೊ ರೂಲ್ ಏನಿಲ್ಲ ಅಂತಂದ್ರೆ, ಯು ವಿಲ್ ನಾಟ್ ಸೇವ್ ಎನಿ ಮನಿ, ಯಾವುದೇ ದುಡ್ಡನ್ನ ಉಳಿತಾಯ ಮಾಡುವ ಹಾಗಿಲ್ಲ. ಯು ಹ್ಯಾವ್ ಟು ಸ್ಪೆಂಡ್ ಬಿಕಾಸ್ ಇಟ್ ಈಸ್ ಅನ್ಲಿಮಿಟೆಡ್, ಬರ್ತಾನೆ ಇರ್ತದೆ ನಿಮಗೆ. ಸೊ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ದಿಸ್ ಫೀಲಿಂಗ್ ಆಫ್ ಸೇವಿಂಗ್ ಇಟ್, ಅದನ್ನ ಸೇವ್ ಮಾಡುವಂಥದ್ದು ಇಲ್ಲ. ಅಂಡ್ ನೆಕ್ಸ್ಟ್ ಡೇ 2ಗೆ ಏನಾಗ್ತದೆ ಅಂತಂದ್ರೆ, ಆ ದುಡ್ಡನ್ನ ಡಬಲ್ ಮಾಡುವಂಥದ್ದು. ಸೊ ಡೇ 1 ಇನ್ ₹1 ಅಂತ ಮಾಡ್ಕೊಂಡಿದ್ರೆ ಡೇ 2ಗೆ ಅದನ್ನ ಡಬಲ್ ಮಾಡುವಂಥದ್ದು 2 ರೂಪೀಸ್ ಆಗ್ತದೆ. ಸೊ ಡೇ 3ಗೆ ₹4, ಡೇ 4ಗೆ ₹8, ಡೇ 5ಗೆ 16, 32, 64 ಈ ತರ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅಂಡ್ ದೆನ್ ಆನ್ ಡೇ 21 ಯು ವಿಲ್ ಹ್ಯಾವ್ 10,48,576 ರೂಪೀಸ್. ಸೊ ಇಷ್ಟು ದುಡ್ಡನ್ನ ನೀವು ಹೇಗೆ ಖರ್ಚು ಮಾಡ್ತೀರಿ ಅನ್ನೋದನ್ನ ಬರಿತಾ ಹೋಗುವಂಥದ್ದು, ವಿಜುವಲೈಸ್ ಮಾಡುವಂಥದ್ದು. ಓಕೆ, ಅಂಡ್ ಯು ಕ್ಯಾನ್ ಆಲ್ಸೋ ಕಂಟಿನ್ಯೂ ಟಿಲ್ ಡೇ 30 ತನಕ ಹೋಗ್ಬೋದು. ಸೊ ಇಟ್ ವಿಲ್ ಗೋ ಅಪ್ ಟು 53,68,70,912. ಓಕೆ, ಸೊ ದಿಸ್ ವಾಸ್ ದ ಲಾಸ್ಟ್ ಟೆಕ್ನಿಕ್. ಸೊ ಆ ಟೆಕ್ನಿಕಲ್ಲಿ ನೀವು ಸೆಕೆಂಡ್ ರೌಂಡಿಗೆ ಆಗುವಾಗ ಯು ಕ್ಯಾನ್ ಸ್ಟಾರ್ಟ್ ವಿತ್ ₹2 ಸ್ಟಾರ್ಟ್ ಮಾಡ್ಕೊಳ್ಬಹುದು, ಆರ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ₹5, ಆರ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ₹10. ಸೊ ನಿಮ್ಗೆ ಹೇಗಾಗುತ್ತೋ ಮಾಡ್ಬೋದು. ಆರ್ ಯು ಕ್ಯಾನ್ ಇವನ್ ಸ್ಟಾರ್ಟ್ ವಿತ್ 50 ಪೈಸಾ, ಸ್ವಲ್ಪ ಕಮ್ಮಿ ಇಂದ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಸೊ ದರ್ ಇಸ್ ನೋ ರಿಸ್ಟ್ರಿಕ್ಷನ್.
ಒಂದ್ ಪ್ರಶ್ನೆ ಗುರುದತ್ ಹಾ ಅವ್ರೆ. ಹಾ ಹೇಳಿ. ಇದು ಇವಾಗ ಇದು ಜಸ್ಟ್ ನಾವ್ ಈ ತರ ಅನ್ಕೊಂಡು ಮೀನ್ ವರ್ಚುವಲ್ ಆಗಿ ಮಾಡೋದಾ ಅಥವಾ ಆಕ್ಚುಲಿ ವಿ ಸ್ಟಾರ್ಟ್ ಸ್ಪೆಂಡಿಂಗ್ ದಿಸ್ ಮನಿನ? ಇವಾಗ ನಾನ್ ಇಲ್ಲ ಇಲ್ಲ, ಅನ್ಕೊಂಡಿದೀನಿ ವರ್ಚುವಲಿ ಓನ್ಲಿ ವರ್ಚುವಲಿ. ಸೊ ಹೌದೌದು. ನಾವ್ ಅನ್ಕೊಂಡಿರೋ ಹಂಗ ಇವಾಗ ಅನ್ನದಾನ ಮಾಡ್ತೀನಿ ಆ ದುಡ್ಡಲ್ಲಿ ಅಂತ ಅನ್ಕೊಂಡಿದೀನಿ. ಸೊ ಐ ಡೋಂಟ್ ಹ್ಯಾವ್ ಟು ಟೇಕ್ ಇಟ್, ಐ ಡೋಂಟ್ ಹ್ಯಾವ್ ಟು ಗೋ ಅಂಡ್ ಲಿಟ್ರಲಿ ಡೂ ಇಟ್ ಅಂತನಾ? ಇಲ್ಲ 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 ಇಲ್ಲ, ಯಾಕಂದ್ರೆ ನಿಮ್ಮ ಹತ್ರ ದುಡ್ಡು ಇಲ್ವಲ್ಲ ಇನ್ನ ಫಿಸಿಕಲಿ. ಯಾ ಆ ಮಟ್ಟಿಗೆ ಇರ್ಲೇಬಾರ್ದು. ಬಟ್ ಒನ್ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ನಲ್ಲಿ ಇಟ್ಸ್ ಅಫೋರ್ಡಬಲ್. ಸೊ ಹಾ ಆ ಎಫರ್ಟ್. ಹ್ಮ್. No, but ಸೊ we don't do it physically. It is only mentally. ಓಕೆ ಓಕೆ. Yeah. ಸೊ ಆಕ್ಚುಲಿ ಆ ತರ ದುಡ್ಡು ಬರೋದಿಲ್ಲ. ವಿ ಆರ್ ಜಸ್ಟ್ ಇಮ್ಯಾಜಿನಿಂಗ್ ಇಟ್ ಆಸ್ ಅ Yeah. ಪಾಸಿಟಿವ್ ಅಫರ್ಮೇಶನ್ ಅಂಡ್ ವಿಜುವಲೈಸೇಷನ್ ಆ ತರ. Yeah, it will do two things. One ಹೇಳಿದ್ದು, it will give you clarity on how you want to spend the money. Okay. In fact, this is the byproduct. Main product ಏನು ಅಂತಂದ್ರೆ, you will start attracting that money. Your money vibes will start changing. Because ನೀವು ಅಷ್ಟು ಖರ್ಚು ಮಾಡ್ಲಿಕ್ಕೆ ನಿಮ್ಮ ಹತ್ರ ನೀವು ಪ್ಲಾನ್ ಮಾಡಿದ್ರೆ, then only you will start receiving it. If you do not have that plan of spending, why will you receive that money? ಓಕೆ ಅಷ್ಟು ಕ್ಲಾರಿಟಿ ಇರಬೇಕು in spending that money, that much money. Suppose you say I want 100 crore, but you have no plan to spend it. 100 crore ಬಂದು ಏನ್ ಸ್ಪೆಂಡ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಂತಂದ್ರೆ, so you definitely will not attract 100 crore. ಓಕೆ. And since it is a law, because it has to go that way. It is like a rule. So when you do it mentally, it has to happen physically. ಸೊ ಎಕ್ಸ್ಪೆಕ್ಟೇಷನ್ಸ್ ಶುಡ್ ಬಿ ವ್ಯಾಲಿಡೇಟೆಡ್. ಈ ತರ ಇಷ್ಟಿಷ್ಟಿದೆ ಎಕ್ಸ್ಪೆನ್ಸಸ್, ವಿ ನೀಡ್ ದಟ್ ಮನಿ ಅಂತ Correct. ವ್ಯಾಲಿಡೇಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ 10,000 rupees ಇದೆ ಅಂತಂದ್ರೆ, 10,000 ಅಲ್ಲಿ ಎಷ್ಟು ಪಾರ್ಟ್ ಯು ವಿಲ್ ಸ್ಪೆಂಡ್ ಆನ್, ಫಾರ್ ಎಕ್ಸಾಂಪಲ್ ಯುವರ್ ಪರ್ಸನಲ್ ಎಕ್ಸ್ಪೆನ್ಸಸ್, ಹೌ ಮಚ್ ಯು ಸ್ಪೆಂಡ್ ಆನ್ ಟ್ರಾವೆಲ್, ಹೌ ಮಚ್ ಯು ವಾಂಟ್ ಟು ಗಿವ್ ಇಟ್ ಟು ಚಾರಿಟಿ, ಎಲ್ಲವನ್ನ ಕ್ಲಿಯರ್ ಆಗಿ ಬರಿಬೇಕು ಬ್ಯಾಕ್ ಸೈಡ್ ಆಫ್ ದ ಚೆಕ್ ಅಲ್ಲಿ. ಓಕೆ ಓಕೆ. ಅಂಡ್ ದೆನ್ ಇಂಪಾರ್ಟೆಂಟ್ ಇಸ್ ಡೋಂಟ್ ಸೇವ್ ಇಟ್. ಸೇವ್ ಮಾಡುವಂಥದ್ದು ಮಾಡಬಾರ್ದು, ಬಿಕಾಸ್ ಇಟ್ಸ್ ಅನ್ಲಿಮಿಟೆಡ್ ಇನ್ಫ್ಲೋ, ಸೊ ಯು ಡೋಂಟ್ ಹ್ಯಾವ್ ಟು ಸೇವ್ ಇಟ್. ಓಕೆ. We save it because we think the inflow will stop. ಆ ಒಂದು ಕಾರಣಕ್ಕೆ ಮತ್ತೆ ಬೇಕು ಅಂತ ಅನ್ನೋ ದೃಷ್ಟಿಯಿಂದ ನಾವು ಸೇವ್ ಮಾಡುವಂಥದ್ದಲ್ವಾ. ಸೊ ಫಾರ್ ಇನ್ ದಿಸ್, ಟು ಗೋ ಫ್ರಮ್ ಪಾವರ್ಟಿ ಕಾನ್ಶಿಯಸ್ನೆಸ್ ಟು ಗೋ ಟು ದ ಅಬಂಡೆಂಟ್ ಮೆಂಟಲ್ ಸ್ಟೇಟ್, you don't save it. Okay, so we will do a separate class only related to my money, probably next month alli. There we will talk more about money related and ನೋಡೋಣ. ಎನರ್ಜಿ ಮತ್ತೆ ಹೇಗೆ ಅದು ವರ್ಕ್ ಆಗುತ್ತೆ, how our mind plays a role. Okay, so for now two things it will have. ಒಂದು clarity ಸಿಗುತ್ತೆ ನಮಗೆ. Second is our mental state will get into attunement of receiving money. Okay. So when you do it mentally, automatically physically ನಿಮಗೆ ಬರ್ತಾ ಹೋಗುತ್ತೆ money. And with unknown sources it will start coming. I have experienced it myself, so it will work. So when it comes, we have to use it how we have put it in papers. When it actually comes, yeah, you have to spend it the way you have planned it. Okay. ಸೊ ನಿಮ್ಗೆ ಎಷ್ಟು ದುಡ್ಡು ಬಂದಾಗ ಏನ್ ಖರ್ಚು ಮಾಡ್ತೀರಿ ಅಂತ ನೀವು ಇರ್ತಿರಲ್ವಾ, ಅದೇ ತರ ನೀವು ಅದನ್ನ ಸ್ಪೆಂಡ್ ಮಾಡಬೇಕು. Okay, got it. Yeah. Thank you so much. Okay. Fine. So next is on vision board. So ನಮ್ಮ ಏನೇನು ಗೋಲ್ಸ್ ಗಳಿದೆ ಅದಕ್ಕೆ ರಿಲೇಟೆಡ್ ಆದಂತ 1, 2 ಅಥವಾ 3 ಇಮೇಜಸ್ ಗಳನ್ನ ಒಂದು ನೀವು ಗೂಗಲ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು, ಇಂಟರ್ನೆಟ್ ಇಂದ, ಅಥವಾ you can also get it from the magazines if you are doing it in a physical board. Physical ಆಗಿ ನೀವು ಮಾಡುವಂಥದ್ದು, ಅಥವಾ ಡಿಜಿಟಲಿ ಮಾಡ್ತೀರಿ ಅಂತಂದ್ರೆ you can download it. ಸೊ canva.com ಅಂತ ವೆಬ್ಸೈಟ್ ಇಂದ ನಾವು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೆ. ಸೊ you can see the videos if you are new to the class, and you can proceed the same way. ಆಮೇಲೆ ಸೇವರ್ಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನು ನೋಡಿದ್ವಿ. ಸೊ ಇನ್ ದಿಸ್ ಕಾನ್ಸೆಪ್ಟ್ SAVERS ಅಂತ. So these are the 6 things we have to do every day in some form or other. ಒಂದು ರೀತಿ ಇಲ್ಲ ಇನ್ನೊಂದು ರೀತಿಯಲ್ಲಿ ಇದನ್ನ ನಾವು ಫುಲ್ಫಿಲ್ ಮಾಡಬೇಕು. ಸೊ ಈಗ ಎಸ್ ಸೈಲೆನ್ಸ್ ಅಂತಿದೆ,
ಸೊ ಯು ಡೂ ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಮಾಡ್ತೀರಾ, ಸುಮ್ಮನೆ ಪ್ರೇಯರ್ ಮಾಡ್ತೀರಾ, ಎನಿಥಿಂಗ್ ಇಸ್ ಫೈನ್, ಬಟ್ ಯು ಹ್ಯಾವ್ ಟು ಫುಲ್ಫಿಲ್ ದಿಸ್ ಪಾರ್ಟ್, ದಟ್ ಸೈಲೆನ್ಸ್ ಪಾರ್ಟ್ ಯು ಹ್ಯಾವ್ ಟು ಫುಲ್ಫಿಲ್ ಎವ್ರಿ ಡೇ. ಈ ಇಂತ ಇದೆ ಎಕ್ಸಸೈಸ್. ಸೊ ಯು ಕ್ಯಾನ್ ಡೂ ವಾಕಿಂಗ್, ಯು ಕ್ಯಾನ್ ಡೂ ಯೋಗಾಸನ, ಜಿಮ್ ಹೋಗುವಂಥದ್ದು, ಏನಾದರೂ ಮಾಡ್ಬೋದು. ಸೊ ದಿಸ್ ವೇ ಎಫರ್ಮೇಷನ್ಸ್, ವಿಜುವಲೈಸೇಷನ್, ರೀಡಿಂಗ್, ಆಮೇಲೆ ಸ್ಕ್ರೈಬಿಂಗ್ ಅಂದ್ರೆ ಬರೆಯುವಂಥದ್ದು. ಸೊ ದೀಸ್ ಆರ್ ದ 6 ಥಿಂಗ್ಸ್ ವಿ ವಿಲ್ ಪ್ರಾಕ್ಟೀಸ್ ಎವ್ರಿ ಡೇ. ಅಂಡ್ ಟುಡೇ, ಇವತ್ತು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಇದನ್ನ ವಿ ವಿಲ್ ಸಿ ಹೌ ಯು ಕ್ಯಾನ್ allocate time for each of these activities. So consistency is the mother of all skills. Then I gave you some information about my Surabhi Club. Okay, so that was our law of attraction session 1. So in session follow-up session today, we will focus on 3 things. ಒಂದು ವಿಜುವಲೈಸೇಷನ್ ಟೆಕ್ನಿಕ್ಸ್ ಗಳನ್ನು ನೋಡೋಣ, ಎರಡನೇದು ಸೆಲ್ಫ್ ಲವ್ ಆಕ್ಟಿವಿಟಿ ಅನ್ನು ಮಾಡೋಣ, ಮೂರನೇದಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ನೋಡೋಣ. ಸೊ ಬೇಸಿಕಲಿ ನಾನು ಏನು ವಾಟ್ ಐ ಹ್ಯಾವ್ ಪ್ಲಾನ್ ಟು ಗಿವ್ ಸೆಷನ್ಸ್ ಈಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಟಾಟ್ ಇನ್ ಸ್ಕೂಲ್ ಆರ್ ಕಾಲೇಜಸ್. ಈಗ ಅಡಿಗೆ ಮಾಡುವಂಥದ್ದು ಇರ್ಬೋದು, ಹೀಲಿಂಗ್ ಇರ್ಬೋದು, ಸರ್ವಿಸ್ ಸೇವೆ ಮಾಡೋದ್ರ ಉಪಯೋಗಗಳು, ಇಂಪಾರ್ಟೆನ್ಸ್ ಏನು, ಮತ್ತೆ ದುಡ್ಡಿನ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ ಅಥವಾ ಅದನ್ನು ಹೇಗೆ ಮಾಡುವಂಥದ್ದು, ಅಂಡ್ ವಾಟ್ ಈಸ್ ದ ಲಿಂಕ್ ಬಿಟ್ವೀನ್ ಸರ್ವಿಸ್ ಅಂಡ್ ಮನಿ, ಮತ್ತೆ ಗ್ರಾಟಿಟ್ಯೂಡ್ ನಮ್ಮ ಲೈಫಲ್ಲಿ ಹೇಗೆ ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು, ಮತ್ತೆ ಅದರಿಂದ ಆಗುವಂಥ ಲಾಭಗಳು, ಮತ್ತೆ ಕ್ಷಮಾಗುಣ, ನಮ್ಗೆ ಯಾರಾದ್ರೂ ನೋವು ಮಾಡಿದಿದ್ರೆ ಅದನ್ನ ಹೇಗೆ ಕ್ಷಮಿಸ್ಬೇಕು, ಮತ್ತೆ ಆ ಕ್ಷಮಿಸಿದ್ರಿಂದಾಗಿ ನಮ್ಗೆ ಏನು ಅನುಕೂಲ ಆಗ್ತದೆ ಅಂತ. ಅವ್ರಿಗೆ ಏನಾಗ್ತದ ಗೊತ್ತಿಲ್ಲ, ಬಟ್ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ. ಮತ್ತೆ ಇವತ್ತಿನ ಸೆಷನ್ ಅಲ್ಲಿ 3 ಟಾಪಿಕ್ಸ್ ಹೇಳಿದ್ನಲ್ಲ, ಸೊ ಆ 3 ವಿಜುವಲೈಸೇಷನ್, ಸೆಲ್ಫ್ ಲವ್, ಟೈಮ್ ಮ್ಯಾನೇಜ್ಮೆಂಟ್. ಸೊ ಈ ತರಹ ಟಾಪಿಕ್ಸ್ ಗಳನ್ನ ನೋಡಿ ಐ ವಾಂಟ್ ಟು ಶೇರ್ continuously, regularly. So today we will start with the visualization. ಸೊ ಫಸ್ಟ್ ಟೆಕ್ನಿಕ್ ಏನು ವಿಜುವಲೈಸೇಷನ್ ಗೆ ಅಂತಂದ್ರೆ, ಇಮೇಜಸ್ ಮತ್ತೆ ಆಬ್ಜೆಕ್ಟ್ಸ್ ಗಳನ್ನ ನೋಡಿಕೊಂಡು ಮಾನಸಿಕವಾಗಿ ಅದನ್ನ ಮನಸ್ಸಿನ ಕಣ್ಣಿನಿಂದ ನೋಡುವಂಥದ್ದು. ಸೊ ದಿಸ್ ಇಸ್ ದ ಫಸ್ಟ್ ಟೆಕ್ನಿಕ್ ಐ ಕ್ಯಾನ್ ಸೇ. ಎಲ್ಲರೂ ಪ್ರಾಕ್ಟೀಸ್ ಜೊತೆಗೆ ಮಾಡೋಣ. ಸೊ ಲೆಟ್ ಮಿ ನೋ, ಯಾರ್ಯಾರಿಗೆ ಕಷ್ಟ ಆಗ್ತಿದೆ ದಯವಿಟ್ಟು ನನಗೆ ಹೇಳ್ತಾ ಬನ್ನಿ ಚಾಟ್ ಅಲ್ಲಿ, ಅವ್ರು ಅನ್ಮ್ಯೂಟ್ ಮಾಡಿ. ಸಿ ಇಟ್ ಈಸ್ ಎ ಸ್ಕಿಲ್. ಇದೊಂದು ಹೇಗೆ ನೀವು ಓದ್ಲಿಕ್ಕೆ ಕಲಿತಿರೋ, ಬರೀಲಿಕ್ಕೆ ಕಲಿತಿರೋ, ಅಥವಾ ಬೇರೆ ಯಾವುದೇ ಸ್ಕಿಲ್, ಡ್ರೈವಿಂಗ್ ಕಲಿತಿರೋ, ಸೈಕಲ್ ಬಿಡೋದು ಕಲಿತಿರೋ, ಕುಕ್ಕಿಂಗ್ ಮಾಡೋದು ಕಲಿತಿರೋ, ಅದೇ ತರಹ ಇದು ಕೂಡ ಎಫರ್ಮೇಶನ್ ಮನಸ್ಸಿನಲ್ಲಿ ನೋಡೋದು ಕೂಡ ಇದು ಒಂದು ತರಹ ಒಂದು ಸ್ಕಿಲ್, ಅದೊಂದು ಟೆಕ್ನಿಕ್. ಅದನ್ನ ನಾವು ಪ್ರಾಕ್ಟೀಸ್ ಮತ್ತೆ ಮಾಡೋದ್ರಿಂದಾಗಿ ವಿ ವಿಲ್ ಮಾಸ್ಟರ್ ಇಟ್. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೂ ಕೂಡ ಐ ವಾಸ್ ನಾಟ್ ಎಟ್ ಆಲ್ ಗುಡ್ ಇನ್ ವಿಜುವಲೈಸೇಷನ್ ನಂಗೆ ಆಗ್ತಾ ಇರಲಿಲ್ಲ. ಬಟ್ ಇಫ್ ಯು ಕೀಪ್ ಪ್ರಾಕ್ಟೀಸಿಂಗ್ ಇಟ್, ಯು ವಿಲ್ ಗೆಟ್ ಇಟ್. So mental screen alli you can visualize the same thing. So this session is to share few techniques where we can improve that technique. So many of you, especially ladies ge idondu prakriti dattavagi siguvanತಹ ಒಂದು ಉಡುಗೊರೆ. ಲೇಡೀಸ್ ಗೆ ಹೆಚ್ಚಾಗಿ ಆ ಟೆಕ್ನಿಕ್ ಬಂದಿರ್ತದೆ, ಆಟೋಮೆಟಿಕಲಿ ಬಂದಿರ್ತದೆ. ಬಟ್ ಫಾರ್ ಜೆಂಟ್ಸ್ ಅದು ಸ್ವಲ್ಪ ಕಷ್ಟ ಆಗುತ್ತೆ. Just that we have to let go of our logic ಅನ್ನ ಬಿಡಬೇಕು, and ego part also we should let go and keep practicing with these techniques. ಬಂದ್ಬಿಡ್ತದೆ. So anybody has any issues visualizing, ದಯವಿಟ್ಟು ಟೈಪ್ ಮಾಡಿ. ಅಂತವ್ರನ್ನ we can focus and ask questions, what exactly is the problem ಅಂತ. Okay, for now we will start with exercises start ಮಾಡೋಣ. So you will know whether you can visualize or not ಅಂತ. ಸೊ ಈಗ ಸ್ಕ್ರೀನ್ ಅಲ್ಲಿ ನಿಮ್ಗೆ ಒಂದು ಟೊಮೆಟೊ ಕಾಣಿಸ್ತಾ ಇದೆ ಅಲ್ವಾ? ಜಸ್ಟ್ ದಟ್ ಯು ಹ್ಯಾವ್ ಟು, ಈಗ ಆ ಟೊಮೆಟೊವನ್ನ ನೀವು ನೋಡ್ಬೇಕು, ನಿಮ್ಮ ಫಿಸಿಕಲ್ ಕಣ್ಣಿಂದ ಟೊಮೆಟೊವನ್ನು ನೋಡುವಂಥದ್ದು. ಅಂಡ್ ಸಿ ಬೋತ್ ದ ಟೊಮೆಟೊಸ್, ಒಂದು ಒಳಗಡೆ ಕಟ್ ಮಾಡಿದ ನಂತರ ಹೇಗಿರ್ತದೆ ಅದನ್ನ ಅಬ್ಸರ್ವ್ ಮಾಡಿ. ಅಂದ್ರೆ ಇಂಚ್ ಬೈ ಇಂಚ್ ಅಥವಾ ಸೆಂಟಿಮೀಟರ್ ಬೈ ಸೆಂಟಿಮೀಟರ್ ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಅದರ ಮೇಲಿನಿಂದ ಕೆಳಗೆ ತನಕ ಅದರ ಸೈಜು, ಶೇಪು, ಮತ್ತೆ
ಅದರ ಟೆಕ್ಸ್ಚರ್ ಹೇಗಿರ್ತದೆ, ಕಟ್ ಮಾಡಿದಂತ ಒಳಗಡೆ ಆ ಟೊಮೆಟೊದ ಬೀಜಗಳು ಹೇಗಿರ್ತದೆ ಅಥವಾ ಹೊರಗಡೆಯ ಸಿಪ್ಪೆ ಹೇಗಿರ್ತದೆ. ಈ ಕಡೆ ರೈಟ್ ಸೈಡ್ ನೋಡಿದ್ರೆ ಅದರ ತೊಟ್ಟಿನ ಭಾಗದಲ್ಲಿರುವಂತಹ ಗ್ರೀನ್ ಕಲರ್ ಕವರ್ ಏನಿದೆ ಅದು, ಹೊರಗಡೆ ಇರುವಂತಹ ಶೈನಿ ಕವರ್ ಅದರದ್ದು, ಅದೆಲ್ಲವನ್ನ ಅಬ್ಸರ್ವ್ ಮಾಡುವಂಥದ್ದು. ಟೇಕ್ ಯುವರ್ ಟೈಮ್. ಅಂದ್ರೆ ಇವತ್ತಿನ ಸೆಷನ್ಗೆ ನಾವು ಇದೇ ತರ ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಹೋಗೋಣ. ಒಂದು 5-10 ಇಮೇಜಸ್ ಗಳನ್ನ ಇದೇ ತರ ಹಾಕಿದ್ದೇನೆ. ಜಸ್ಟ್ ವಿ ಹ್ಯಾವ್ ಟು ವಾಚ್ ಇಟ್, ಕ್ಲೋಸ್ ಅವರ್ ಐಸ್, ಮತ್ತೆ ಮಾನಸಿಕವಾಗಿ ಅದನ್ನೇ ನೋಡುವಂಥದ್ದು. ಸೊ ಒಂದು 5 ಸೆಕೆಂಡ್ಸ್ ನೋಡೋಣ. ದಿಟ್ಟಿಸಿ ನೋಡಿ. ಸ್ಲೋಲಿ ಕ್ಲೋಸ್ ಯುವರ್ ಐಸ್. ಕಣ್ಗಳನ್ನ ಹಾಯಾಗಿ ಮುಚ್ಚಿ ಈಗ ನೋಡಿದಂತಹ ಚಿತ್ರವನ್ನೇ ಮತ್ತೆ ಮಾನಸಿಕವಾಗಿ ನೋಡ್ಲಿಕ್ಕೆ ಆಗ್ತದ ನೋಡಿ. ಲೆಫ್ಟ್ ಸೈಡ್ ಅಲ್ಲಿ ಕಟ್ ಆದಂತಹ ಒಂದು ಟೊಮೆಟೊ ಇತ್ತು, ರೈಟ್ ಸೈಡ್ ಅಲ್ಲಿ ಫುಲ್ ಟೊಮೆಟೊ ಇತ್ತು. ಅದನ್ನು ಇನ್ನೊಂದ್ಸಾರಿ ಗೆಟ್ ಇನ್ ಟು ದ ಡೀಟೇಲ್ ಆಗಿ ನೋಡಿ. ಲೆಫ್ಟ್ ಅಲ್ಲಿ ಈ ಹಿಂದೆ ಕಟ್ ಮಾಡಿದಂತಹ ಟೊಮೆಟೊ, ಟೆಕ್ಸ್ಚರ್ ವೈಸ್ ನೋಡಿ, ಅದರ ಸೈಜು, ಶೇಪು, ಬಣ್ಣ ಅದೆಲ್ಲವನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಹಾಗೆ ರೈಟ್ ಸೈಡ್ ಅಲ್ಲಿ ಫುಲ್ ಟೊಮೆಟೊ ಇತ್ತು, ಅದರ ಹೊರಗಡೆಯ ಸ್ಕಿನ್ನು, ಆ ಶೈನಿಂಗ್ ಸ್ಕಿನ್ ಮೇಲೆ ಶೈನಿಂಗ್ ಇರುವಂಥದ್ದು ಅದನ್ನ ನೋಡ್ಕೊಳ್ಳಿ. ಮೇಲೆ ತೊಟ್ಟು, ಅದರ ಕಲರ್ ಗ್ರೀನ್ ಇತ್ತು, ಟೊಮೆಟೊ ಕಲರ್ ರೆಡ್. ಆರ್ ಯು ಏಬಲ್ ಟು ವಿಜುವಲೈಸ್? ಲೆಟ್ ಮೀ ನೋ. Yes. Anybody has any problem visualizing? ಸ್ವಲ್ಪ ಹೇಜಿ ಆಗಿ ಬಂತ ಯಾರಿಗಾದ್ರೂ? ಹೇಜಿ ಆಸ್ ಇನ್ ನಾಟ್ ಫುಲಿ ಕ್ಲಿಯರ್, ಆರ್ ಅದು ನಮ್ಗೆ ಫೀಲ್ ಆಗ್ತಾ ಇದೆ ಟೊಮೆಟೊ ಇದೆ ಅಂತ ಫೀಲ್ ಆಗ್ತಾ ಇದೆ, ಬಟ್ ನಾಟ್ ಕ್ಲಿಯರ್ಲಿ ವಿಸಿಬಲ್. ಆ ತರ ಏನಾದ್ರು ಇತ್ತಾ? ಯು ಆರ್ ಏಬಲ್ ಟು ವಿಜುವಲೈಸ್? ಎವ್ರಿಬಡಿ ಇಸ್ ಏಬಲ್ ಟು ವಿಜುವಲೈಸ್? ಮಲ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ಅಲ್ಲ? ಅನ್ಮ್ಯೂಟ್ ಮಾಡಿ ಮಾತಾಡಿ, ಪರವಾಗಿಲ್ಲ. ಓಕೆ, ವಿಲ್ ಡೂ ಮೋರ್ ಎಕ್ಸರ್ಸೈಸಸ್. ಲೆಟ್ಸ್ ಕಂಟಿನ್ಯೂ. ಇವಾಗ ಈ ಆಪಲ್ ಅನ್ನ ನೋಡೋಣ. I'll give you 20 seconds. ಮಾನಸಿಕ ಕಣ್ಣಿನಿಂದ ನೋಡಿ, ನಿಮ್ಮ ಫಿಸಿಕಲ್ ಕಣ್ಣಿನಿಂದ ನೋಡಿ ಆಪಲ್ ಅನ್ನು ನೋಡಿ. ಸೈಜು, ಶೇಪ್ ಅದರದ್ದು, ಬಣ್ಣ, ಟೆಕ್ಸ್ಚರು, ಕಲರ್ ರಿಫ್ಲೆಕ್ಷನ್ ಆಗಿರುವಂಥದ್ದು, ಲೈಟ್ ಕಲರ್ ರಿಫ್ಲೆಕ್ಷನ್ ಆಗಿರುವಂಥದ್ದು, ಮೇಲೆ ನೀರಿನ ಬಿಂದುಗಳು ಅಲ್ಲಲ್ಲಿ ಇರುವಂಥದ್ದು, ತೊಟ್ಟಿನ ಭಾಗ, ಸ್ಕಿನ್ ಮೇಲೆ ಅದರ ಅಲ್ಲಲ್ಲಿ ಡಾಟ್ಸ್ಗಳಿದೆ, ವೈಟ್ ಸ್ಪಾಟ್ ಡಾಟ್ಸ್ಗಳಿದೆ, ಅದೆಲ್ಲವನ್ನ ನೋಡಿ. ಓಕೆ, ನಾವು ಸ್ಲೋಲಿ ಕ್ಲೋಸ್ ಅವರ್ ಐಸ್. ಕಣ್ಗಳನ್ನು ಮುಚ್ಚಿ ಅದೇ ಆಪಲ್ನ ಮತ್ತೆ ವಿಜುವಲೈಸ್ ಮಾಡ್ಕೊಳ್ಳಿ. ಸಿ ಆಲ್ ದ ಆಸ್ಪೆಕ್ಟ್ಸ್. ಇವಾಗ ನೋಡಿರುವಂಥದ್ದು ಬಣ್ಣ ನೋಡಿ, ಕೆಂಪು ಬಣ್ಣ ಇತ್ತು. ಅದರ ಟೆಕ್ಸ್ಚರ್, ಶೇಪ್ ನೋಡಿ, ಆ ಸ್ಕಿನ್ ಡಾಟ್ಸ್, ಮೇಲ್ಗಡೆ ನೀರು ಡಾಟ್ ಆಗಿ ಇತ್ತು ನೋಡಿ, ಡ್ರಾಪ್ಲೆಟ್ಸ್ ಇತ್ತು ನೀರಿದ್ದು. ಹಾಗೇನೆ ಆಪಲ್ಗೆ ಒಂದು ಮೇಲ್ಗಡೆ ಇದಿತ್ತು, ತೊಟ್ಟಿತ್ತು, ಅದನ್ನು ನೋಡ್ಕೊಳ್ಳಿ. ಸ್ಕಿನ್ ಮೇಲೆ ವೈಟ್ ಡಾಟ್ಸ್ಗಳಿತ್ತು. Are you able to visualize? Slowly you can open your eyes.
Are you able to visualize? Okay. Fine. Now let us go to next image. So step by step ಹೋಗೋಣ. Now we'll go imagine a bird. ಒಂದು ಹಕ್ಕಿಯನ್ನು ನೋಡೋಣ. ಸೈಜು, ಶೇಪು, ಕಲರ್ಗಳು, ಟೆಕ್ಸ್ಚರು, ಅದರ ಕೊಕ್ಕು, ಕಣ್ಣು, ತಲೆ, ಮತ್ತೆ ಕಲರ್ಸ್ ಮೇಲ್ಗಡೆ ಕೆಳಗಡೆ ಗ್ರೀನ್ ಇದೆ, ಬ್ಲೂ ಇದೆ, ಕಪ್ಪಿದೆ. ಆಲ್ರೈಟ್, now you can close the eyes. ನಿಧಾನ ಕಣ್ಗಳನ್ನ ಮುಚ್ಚಿ ರೀಪ್ಲೇ ನೋಡೋರು ಯು ಕ್ಯಾನ್ ಪಾಸ್ ದ ವಿಡಿಯೋ. ನಾವು ಇಮ್ಯಾಜಿನ್, ವಿಜುವಲೈಸ್, ಇವಾಗ ನೋಡಿರುವಂತಹ ಹಕ್ಕಿಯನ್ನ ಮತ್ತೆ ಮಾನಸಿಕವಾಗಿ ನೋಡಿ. ಅದರ ಕೊಕ್ಕು ಹೇಗಿತ್ತು, ತಲೆ, ಕಣ್ಣು, ಬಣ್ಣಗಳು, ಟೆಕ್ಸ್ಚರ್ ಹೇಗಿತ್ತು, ರೆಕ್ಕೆಗಳು, ಅದೆಲ್ಲವನ್ನ ನೋಡಿ. All right, slowly come back. Anybody having issues? ನಿಮ್ಗೆ ಕಷ್ಟ ಆಗ್ತಿದೆ ಯಾರಿಗಾದ್ರೂ ವಿಜುವಲೈಸ್ ಮಾಡ್ಲಿಕ್ಕೆ? ಕಷ್ಟ ಆಗ್ತಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತಾಡಿ. ಅದರ್ವೈಸ್ we will just go on with the next images. ಸೊ ಇದೇ ಚಿತ್ರವನ್ನ ನೋಡ್ಬೇಕು ಅಂತ ಹೇಳ್ತಿಲ್ಲ, ಎಕ್ಸಾಂಪಲ್ಗೋಸ್ಕರ ನಾನು ಬೇರೆ ಬೇರೆ ಚಿತ್ರಗಳನ್ನು ಹಾಕಿದ್ದೇನೆ ಇಲ್ಲಿ. Now we will see a dog. ನಾಯಿ ಚಿತ್ರ ಇದೆ. ಫೈವ್ ಸೆಕೆಂಡ್ಸ್ ನೋಡಿ, ಹಾಗೆ ಕಣ್ಗಳನ್ನ ಮುಚ್ಚಿ. ಕಣ್ಣು, ಮೂಗು, ಬಾಯಿ, ನಾಲ್ಗೆ, ಅದರ ಹಲ್ಲುಗಳು, ಇಡೀ ಮೈ ಬಿಳಿ ಇತ್ತು, ಕಾಲುಗಳಿದೆ, ಅದು ಒಂದ್ ಕಡೆ ಕೂತಿದೆ, ಹಿಂಭಾಗದಲ್ಲಿ ಮರಗಳಿದೆ. Now slowly close your eyes. Imagine the same thing. Start background ಅಲ್ಲಿ ಮರಗಳಿದೆ, ಕಿವಿಗಳು, ಕಣ್ಣು, ಮೂಗು, ಬಾಯಿ, ನಾಲ್ಗೆ, ಹಲ್ಲುಗಳು, ಇಡೀ ಬಿಳಿ ಬಣ್ಣ, ಕಾಲುಗಳಿದೆ, ಕೆಳಗಡೆ ಒಂದ್ ಕಡೆ ಹಲಿಗೆ ಮೇಲೆ ಕೂತಿದೆ ಅದು. ಫೈನ್, ಯು ಆರ್ ಏಬಲ್ ಟು ವಿಜುವಲೈಸ್. Okay, so we'll go to next. Now we have an elephant. ಆನೆಯನ್ನು ನೋಡಿ. Now you start the background. Background ನಲ್ಲಿ ನೋಡ್ಕೊಳ್ಳಿ, ಮರಗಳಿದೆ, ಕೆಳಗಡೆ ನೀರಿದೆ. ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಬುಷ್ ತರ ಇದೆ, ಬರೀ ಕಡ್ಡಿಗಳ ತರ ಇದೆ. ಕೆಳಗಡೆ ಆನೆ ಲದ್ದಿ ಇದೆ. ಆನೆ ನಿಂತ್ಕೊಂಡಿರುವಂತದ್ದು ಸ್ವಲ್ಪ ಕಲ್ಲು ಮುಳ್ಳುಗಳ ಮೇಲೆ ನಿಂತಿರೋ ತರ ಇದೆ. ಆನೆಯನ್ನು ನೋಡಿ, ಅದರ ಬಾಡಿ ಟೆಕ್ಸ್ಚರ್ ನೋಡಿ, ಸ್ವಲ್ಪ ಚರ್ಮ ಜೋತು ಬಿದ್ದಿರೋ ತರ ಇದೆ, ಒಂದು ಹಲ್ಲು ಕಾಣ್ತಾ ಇದೆ, ಸೊಂಡಿಲು, ಅದರ ಸೊಂಡಿಲಿನ ತುದಿಯನ್ನ ನೋಡಿ, ಇಟ್ ಈಸ್ ಪಾಯಿಂಟಿಂಗ್ ಟುವರ್ಡ್ಸ್ ಅಸ್, ನಮ್ಮ ಕಡೆನ ಪಾಯಿಂಟ್ ಆಗಿದೆ. Now let us close our eyes. Slowly close your eyes. Imagine. In fact, it's not imagination, visualize. ಚಿತ್ರೀಕರಣ ಮಾಡಿ ನೋಡುವಂಥದ್ದು. ಹಿಂಭಾಗದಲ್ಲಿ ಮರ ಗಿಡಗಳಿತ್ತು, ಆಮೇಲೆ ನೀರಿತ್ತು ಕೆಳಗಡೆ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಪೊದೆಯ ತರ ಒಂದು 4-5 ಕಡ್ಡಿಗಳಿತ್ತು, ಗಿಡಗಳು. ಆಮೇಲೆ ಆನೆಯನ್ನು ನೋಡಿ, ಕೆಳಗಡೆ ಲೆಫ್ಟ್ ಸೈಡ್ ಅಲ್ಲಿ ಆನೆ ಲದ್ದಿ ಇತ್ತು. ಆಮೇಲೆ ಆನೆ ನೋಡಿ, ಅದರ ಚರ್ಮವನ್ನು ನೋಡಿ, ಜೋತು ಬಿದ್ದಿರೋ ಚರ್ಮ ನೋಡಿ,
ಕಾಲುಗಳನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಸೊಂಡಿಲು ನೋಡಿ, ಸೊಂಡಿಲು ನಮ್ಮ ಕಡೆಗೆ ಟರ್ನ್ ಆಗಿರೋದನ್ನ ನೋಡಿ. ಆಲ್ ರೈಟ್, ಆರ್ ಯು ಏಬಲ್ ಟು ಡೂ ಇಟ್? ಎಕ್ಸಾಂಪಲ್ಸ್ ಇನ್ನ ಕೊಡ್ಬೇಕಾ ಅಥವಾ ಸಾಕಾಗತ್ತಾ? ಐ ಹ್ಯಾವ್ ಮೋರ್ ಎಕ್ಸಾಂಪಲ್ಸ್. ನಾನು ಇದನ್ನು ಸ್ಕಿಪ್ ಮಾಡ್ತಾ ಹೋಗ್ತೇನೆ. ಯು ಕ್ಯಾನ್ ಆಲ್ಸೋ ಗೆಟ್ ಎನಿ ಅದರ್ ಎಕ್ಸಾಂಪಲ್. ನಾನು ಈಸಿಯಿಂದ ಸ್ವಲ್ಪ ಡಿಫಿಕಲ್ಟ್ ಆಗೋ ತರ ಅದನ್ನ ಅರೇಂಜ್ ಮಾಡಿದ್ದೇನೆ. ಸೊ ಯು ಕ್ಯಾನ್ ಗೋ ಥ್ರೂ ದ ಸೇಮ್ ಇಮೇಜಸ್. ಸೊ ಇದೇ ಸ್ಕ್ರೀನ್ ಗಳನ್ನ ಹಾಕೊಂಡು ನೋಡ್ಬೋದು. ಒಂದು 5 ಸೆಕೆಂಡ್ ಇಮೇಜಸ್ ಅನ್ನ ಇಟ್ಟು ವಿಲ್ ಜಸ್ಟ್ ಸ್ಕಿಪ್. ಐ ಹೋಪ್ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಯುವರ್ ಸೆಲ್ಫ್. ನಿಮ್ಮ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಒಂದು ಹ್ಯಾಮರ್ ಇದೆ ನೋಡಿ ಇಲ್ಲಿ. Okay. Next, there are 4 books. ಇವಾಗ ಒಂದು ಸ್ವಲ್ಪ ಜಾಸ್ತಿ ಐಟಮ್ಸ್ ಗಳಿದೆ ನೋಡಿ. ಟೇಬಲ್ ಮೇಲೆ ಬೇರೆ ಬೇರೆ ಐಟಮ್ಸ್ ಗಳಿದೆ. ಒಂದೊಂದಾಗಿ ನೋಡಿ. 11 ಐಟಮ್ ಇದೆ ಟೋಟಲ್. ಸೊ ಒಂದೊಂದನ್ನು ಕೂಡ ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ವಾಚ್ ನೋಡೋದಾದ್ರೆ ವಾಚ್ನ ಡಯಲ್ ಹೇಗಿದೆ, ಸ್ಟ್ರ್ಯಾಪ್ ಹೇಗಿದೆ, ಆ ವಾಚ್ನ ಒಳಗಡೆ ಟೈಮ್ ಎಷ್ಟಾಗಿದೆ, ಯಾವ ನಂಬರ್ ಅಲ್ಲಿ ಬರ್ದಿದ್ದಾರೆ, ಎಲ್ಲವನ್ನ ನೋಡ್ಕೊಳ್ಳಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಕೊಳ್ಳಿ. ಇವಾಗ ಕಣ್ಗಳನ್ನ ಮುಚ್ಚಿ ಹಾಯಾಗಿ ಫಸ್ಟ್ ರೆಕಲೆಕ್ಟ್, ಎಷ್ಟು ಆಬ್ಜೆಕ್ಟ್ಸ್ ಗಳಿತ್ತು ಅನ್ನೋದನ್ನ ರೆಕಲೆಕ್ಟ್ ಮಾಡ್ಕೊಳ್ಳಿ. 11 ಆಬ್ಜೆಕ್ಟ್ಸ್ ಇತ್ತು. ಎಷ್ಟು ಆಬ್ಜೆಕ್ಟ್ಸ್ ಗಳು ನಿಮ್ಮ ಮನಸ್ಸಿಗೆ ಬರ್ತವೆ ನೋಡಿ. ಒಂದು ಆಬ್ಜೆಕ್ಟ್ಸ್ ಗಳಿಗೆ ಡೀಟೇಲ್ಸ್, ಗೆಟ್ ಇನ್ ಟು ದ ಡೀಟೇಲ್ಸ್. ಆ ಕನ್ನಡಕ ಇದ್ರೆ ಕನ್ನಡಕ ಯಾವ ತರ ಇತ್ತು, ಹೇಗೆ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇತ್ತು, ಅದನ್ನ ನೋಡಿ. ಓಕೆ, ಸ್ಲೋಲಿ ಕಮ್ ಬ್ಯಾಕ್. ಇವಾಗ ಇಲ್ಲಿ ನೋಡಿ. ಸೊ ವಿ ಹ್ಯಾವ್ ಎ ಬಿಗ್ ಟೇಬಲ್, ಡಿಫರೆಂಟ್ ಐಟಮ್ಸ್. ಏನೇನು ಕಾಣಿಸ್ತಾ ಇದೆ ಟೈಪ್ ಮಾಡಿ. ಫ್ರೂಟ್ಸ್ ಇದೆ, ಬ್ರೆಡ್ ಇದೆ, ವೆಜಿಟೇಬಲ್ಸ್ ಇದೆ, ಸಲಾಡ್ಸ್, ಓಕೆ. ಸೊ ಯು ಕ್ಯಾನ್ ಗೋ ಸ್ಟೆಪ್ ಬೈ ಸ್ಟೆಪ್. ಈ ತರ ಬೇರೆ ಬೇರೆ ಇಮೇಜಸ್ ಗಳನ್ನ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಸ್ಲೈಡ್, ವಿ ಹ್ಯಾವ್ ವೆಜಿಟೇಬಲ್ಸ್. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಟೆಕ್ನಿಕ್. ಸೊ ಸೀಯಿಂಗ್ ದ ಇಮೇಜಸ್, ಫಿಸಿಕಲಿ ನೋಡುವಂಥದ್ದು ಇಮೇಜಸ್ ಅನ್ನ, ಮತ್ತೆ ಮಾನಸಿಕವಾಗಿ ಅದನ್ನ ಚಿತ್ರೀಕರಣ ಮಾಡ್ಕೊಳ್ಳುವಂಥದ್ದು. ಈಗ ಇನ್ನೊಂದು ನಂಬರ್ಸ್ ಟೆಕ್ನಿಕ್ ಅನ್ನ ನೋಡೋಣ. ಸೊ ಈ ನಂಬರ್ಸ್ ಟೆಕ್ನಿಕ್ ನಲ್ಲಿ ನಂಬರ್ಸ್ ಗಳನ್ನ ನೋಡೋದು, ಮಾನಸಿಕವಾಗಿ ಆ ನಂಬರ್ ಅನ್ನ ನೋಡುವಂಥದ್ದು ಅಷ್ಟೇ. ನಾವು ಲೆಟ್ ಮಿ ಕ್ಲೋಸ್ ಯುವರ್ ಐಸ್, ಲೆಟ್ ಮಿ ಆಸ್ಕ್ ಯು ಟು ಕ್ಲೋಸ್ ಯುವರ್ ಐಸ್. ವಿಜುವಲೈಸ್ ನಂಬರ್ 7. ಯಾವ್ದಾದ್ರು ನಂಬರ್ 7 ವಿಜುವಲೈಸ್ ಮಾಡ್ಕೊಳ್ಳಿ. ಆರ್ ಯು ಏಬಲ್ ಟು ವಿಜುವಲೈಸ್? Now I'll ask you to visualize number 369. Visualize 111. Visualize 777. Visualize 321. Visualize number 11.
Visualize number 1008, 1008, 1008. Slowly open your eyes. So ಎಲ್ಲರಿಗೂ ಎಲ್ಲ images visualize ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? Were you able to do it? Please let me know. ತುಂಬಾ ಸೈಲೆಂಟ್ ಆಗಿದ್ದೀರಿ, ನಿದ್ದೆ ಮಾಡ್ತಿದ್ದೀರಾ ಎಲ್ಲರೂ? Okay. Okay. So you are able to visualize. So in case ಯಾರಿಗಾದ್ರೂ ಈ ನಂಬರ್ಸ್ಗಳು ವಿಜುವಲೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ in such cases ಆವಾಗ ಈ ನೆಕ್ಸ್ಟ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. So for the sake of completeness and also for the sake of people who are not able to visualize, ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಬಹುದು. ಸೊ ಇದನ್ನ ನಂಬರ್ ಸ್ಕಿಪ್ಪಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ನಂಬರ್ 1. ನಂಬರ್ 1 ಅನ್ನ ವಿಜುವಲೈಸ್ ಮಾಡ್ಕೊಳ್ಳುವಂಥದ್ದು. ಸೆಕೆಂಡ್ ನಂಬರ್ 2 ನ we will not visualize. So this is the catch. So number skipping exercise ಅಂತ ಹೇಳ್ತಾರೆ ಇದನ್ನ. ನಂಬರ್ 2 ನ ವಿಜುವಲೈಸ್ ಮಾಡಬಾರ್ದು. ಇನ್ಸ್ಟೆಡ್ we have to imagine just a blank space. ಮಾನಸಿಕ ತೆರೆಯ ಮೇಲೆ ಸುಮ್ಮನೆ ಬ್ಲಾಂಕ್ ಅನ್ನು ನೋಡಬೇಕು. Then number 3 again we visualize. Number 4 we will not visualize. Number 5 we will visualize. Number 6 we will not visualize. Number 7 we will visualize. Number 8 we will not visualize. So you can go on. ಇದೇ ತರ ನೀವು ಎಷ್ಟು ನಂಬರ್ಸ್ ಗಳನ್ನು ಕೂಡ ಕಂಟಿನ್ಯೂ ಮಾಡಬಹುದು. And then when you want to return, you do the same thing, repeat again. So let me guide you. ಕಣ್ಣುಗಳನ್ನು ಹಾಯಾಗಿ ಮುಚ್ಚಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾನೆ. ಸೊ ಅದೇ ತರ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. This is a technique for people who cannot visualize numbers easily or they have problems in visualizing. So close your eyes. On your mental screen, imagine number 1. Visualize number 1. This number 1 can be in English or it can be Roman or it can be any language. ಕನ್ನಡದಲ್ಲಿ ಮಾಡಬಹುದು, ಬೇರೆ ಯಾವುದೇ ಲ್ಯಾಂಗ್ವೇಜ್ ನಲ್ಲಿ ಕೂಡ ನೋಡ್ಕೊಳ್ಬಹುದು. ನಂಬರ್ 1 ಅನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನಂಬರ್ 2 ನಾಟ್ ಟು ಬಿ ವಿಜುವಲೈಸ್ಡ್. ವಿಜುವಲೈಸ್ ಮಾಡಬೇಡಿ ನಂಬರ್ 2 ನ. ಈ ಸಂದರ್ಭದಲ್ಲಿ ಬ್ಲಾಂಕ್ ಸ್ಕ್ರೀನ್ ಅನ್ನ ನೋಡಿ. ನಾವು ವಿಜುವಲೈಸ್ ನಂಬರ್ 3. ನೆಕ್ಸ್ಟ್ ಡು ನಾಟ್ ವಿಜುವಲೈಸ್ ನಂಬರ್ 4. Next number 5 visualize. Number 6 skip. Number 7 visualize. Skip number 8. Enter the skip ಮಾಡಿ. Visualize number 9. Skip number 10. Now we'll start coming back. Again visualize number 9. Skip number 8. Visualize 7. Skip number 6. Visualize number 5. Skip number 4. Visualize number 3. Skip number 2, blank screen. Visualize number 1. Slowly open your eyes. Were you able to do it? ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? All right. So the challenge may be
in visualizing a blank screen. So in case you have this problem, you have to keep repeating this exercise. ಈ ಎಕ್ಸರ್ಸೈಸ್ ಅನ್ನ ಮಾಡ್ತಾ ಇದ್ದು ನಾನು ಹತ್ರ ತನಕ ಹೋಗಿ ವಾಪಸ್ ಬಂದೆ, ಬಟ್ ಯು ಕ್ಯಾನ್ ಕಂಟಿನ್ಯೂ as long as you can go. ನೀವು ಮತ್ತೆ ವಾಪಸ್ ಬಂದು ಒನ್ ಹತ್ರ ಹೋಗಿ ಬಂದು ನಿಲ್ಲಿಸಬೇಕು. ಸೊ ದಿಸ್ ಇಸ್ ಒನ್ ಎಕ್ಸರ್ಸೈಸ್ ಯು ಕ್ಯಾನ್ ಡೂ if you are not able to visualize. Fine. Now let us go to the next technique. ಇದನ್ನ ಗೋಲ್ ಕಾರ್ಡ್ ಟೆಕ್ನಿಕ್ ಅಂತ ಹೇಳ್ತೇವೆ. ಗೋಲ್ ಕಾರ್ಡ್ಸ್ ಅಂತ. ಈ ತರಹ ಗೋಲ್ ಕಾರ್ಡ್ ಅಂತ ಮಾಡ್ಕೊಳ್ಬಹುದು. ದಿಸ್ ಇಸ್ ದ ಫ್ರಂಟ್ ಸೈಡ್, ದಿಸ್ ಇಸ್ ದ ಬ್ಯಾಕ್ ಸೈಡ್. ಫ್ರಂಟ್ ಅಲ್ಲಿ ಈ ತರ ಬರ್ತದೆ, ಬ್ಯಾಕ್ ಅಲ್ಲಿ ಈ ತರ ಬರ್ತದೆ. ಸೊ ಯು ಕ್ಯಾನ್ ಕೀಪ್ ದಿಸ್ ಕಾರ್ಡ್, ಒಂದರ ಹಿಂದೆ ಒಂದನ್ನ ಅಂಟಿಸ್ಕೊಳ್ಳೋದು, ಅದನ್ನ ಲ್ಯಾಮಿನೇಟ್ ಮಾಡೋದು, and then you keep seeing that goal card. You materialize your desires. ನಿಮ್ಗೆ ಏನು ಡಿಸೈರ್ಸ್ ಇದೆ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳೋ 17 seconds ಒಂದು ಮೂವಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ. ಸೊ ವೆನ್ ಎವರ್ ಯು ಸಿ ದಿಸ್ ಗೋಲ್ ಕಾರ್ಡ್, ಯು ರಿಹರ್ಸ್ ದಿಸ್ ಮೆಂಟಲ್ ರಿಹರ್ಸ್ ಟೆಕ್ನಿಕಲ್ಲಿ ಯೂಸ್ ಮಾಡ್ಕೊಂಡು 369 ಅಲ್ಲಿ ಮಾಡ್ತೀವಲ್ಲ ಅದೇ ತರ ಟೆಕ್ನಿಕಲ್ಲಿ 17 seconds ಮೂವಿ ಕ್ಲಿಪ್ ಅನ್ನ ಮತ್ತೆ 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 ವಿಜುವಲೈಸ್ ಮಾಡುವಂಥದ್ದು. ಸೊ ದಿಸ್ ವಿಲ್ ಆಲ್ಸೋ ಹೆಲ್ಪ್ ಯು ಇನ್ ವಿಜುವಲೈಸಿಂಗ್. ಸೊ ಕೀಪ್ ದಿಸ್ ಗೋಲ್ ಕಾರ್ಡ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಯಾವಾಗ್ಲೂ ಗೋಲ್ ಕಾರ್ಡ್. ಆ ಗೋಲ್ ಅಲ್ಲಿ ಮೈ ಗೋಲ್ ಬೈ ದಿಸ್ ಡೇ, ದಿಸ್ ಮಂತ್ ಅಥವಾ ದಿಸ್ ಡೇಟ್ ಕೆಳಗಡೆ ಈಸ್ ಟು ಆನ್ ದಿಸ್ ಮಚ್ ಮನಿ ಆರ್ ಟು ಬಿ ಹೆಲ್ತಿ ಆ ತರ ಬರ್ಕೊಳ್ಬೇಕು. ಇದು ಒಂದು ಪ್ಯಾಟರ್ನ್ ಇದೆ. ಇದೇ ತರ 2-3 ಪ್ಯಾಟರ್ನ್ ಇದೆ ಬೇರೆ. ಈ ತರ ಒಂದಿದೆ. ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತವೆ, ಗೋಲ್ ಕಾರ್ಡ್ ಅಂತ ಸರ್ಚ್ ಮಾಡಿದ್ರೆ ಸಿಗ್ತವೆ. ಆರ್ ಐ ಕ್ಯಾನ್ ಆಲ್ಸೋ ಶೇರ್ ದಿಸ್. ನಿಮಗೆ ಬೇಕು ಅಂತಿದ್ರೆ ಇದನ್ನ ನಾನು ಕೂಡ ಶೇರ್ ಮಾಡಬಹುದು. ಇದನ್ನ ಒಂದು ಕ್ರೆಡಿಟ್ ಕಾರ್ಡ್ ಗಿಂತ ಸ್ವಲ್ಪ ದೊಡ್ಡದು ಸೈಜ್ ಅಲ್ಲಿ ಒಂದು ಶೀಟ್ ಅಲ್ಲಿ 8 ಆ ತರ ಪ್ರಿಂಟ್ ಮಾಡಿ ಕೊಡ್ತಾರೆ. ಸೊ ಇಫ್ ಯು ಗಿವ್ ಇಟ್ ಟು ದ ಪ್ರಿಂಟಿಂಗ್ ಶಾಪ್, ಅವರು ಮಾಡಿ ಕೊಡ್ತಾರೆ. ಸೊ ಯು ಕ್ಯಾನ್ ಡೂ ದಟ್. ನೆಕ್ಸ್ಟ್ ಟೆಕ್ನಿಕ್ ಇಸ್ ಟು ಆಕ್ಟಿವೇಟ್ ಅದರ್ ಸೆನ್ಸಸ್. ವಿಜುವಲೈಸೇಷನ್ ನಲ್ಲಿ ನಾವು ಒಂದು ಕಣ್ಣನ್ನ, ಮಾನಸಿಕ ಕಣ್ಣನ್ನ ಉಪಯೋಗಿಸ್ತೇವೆ, ಮಾನಸಿಕವಾಗಿ ನಾವು ಕಣ್ಣನ್ನ ಉಪಯೋಗಿಸ್ತೇವೆ. ಬಟ್ ವಿ ಆಲ್ಸೋ ಹ್ಯಾವ್ ಅದರ್ 4 ಸೆನ್ಸಸ್ ಅಲ್ವಾ. ಪಂಚೇಂದ್ರಿಯಗಳಿದಾವೆ ನಮ್ಗೆ, ಅದರಲ್ಲಿ ಕಣ್ಣನ್ನು ಮಾತ್ರ ಉಪಯೋಗಿಸ್ತೇವೆ. ಬಟ್ ವಿ ಶುಡ್ ಆಲ್ಸೋ ಯೂಸ್ ಅವರ್ ಇಯರ್, ನೋಸ್, ಟಂಗ್ ಮತ್ತೆ ಫೀಲ್, ಟಚ್. ಇದನ್ನ ಕೂಡ ಅದರಲ್ಲಿ ಸೇರಿಸ್ಕೊಳ್ಳಿ. ದಟ್ ವೇ ಇಟ್ ವಿಲ್ ಆಡ್ ಅಪ್ ಟು ದ ಮ್ಯಾನಿಫೆಸ್ಟೇಷನ್. ಮ್ಯಾಗ್ನೆಟಿಕ್ ಎನರ್ಜಿಯನ್ನ ಜಾಸ್ತಿ ಮಾಡೋದಕ್ಕೆ ಇಟ್ ವಿಲ್ ಹೆಲ್ಪ್. ಸೊ ಇನ್ಕ್ರೀಸ್ ದ ಇಮೋಷನ್ಸ್, ಯು ಕ್ಯಾನ್ ಆಡ್ ದೀಸ್ ಸೆನ್ಸಸ್. ಸೊ ನೀವು ಫಾರ್ ಎಕ್ಸಾಂಪಲ್ ಒಂದು ನದಿಯ ಹತ್ರ ಕೂತಿದ್ದೀರಿ, ಮೆಡಿಟೇಷನ್ ಮಾಡ್ತಾ ಇದ್ದೀರಿ ಅಂತ ಒಂದು ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಹಿಯರ್ ಯು ಕ್ಯಾನ್ ಆಡ್ ದ ಸೌಂಡ್ ಆಫ್ ದ ವಾಟರ್. ನೀರಿನ ಅಲೆಗಳ, ನೀರು ನದಿಯಲ್ಲಿ ಹರಿದುಕೊಂಡು ಹೋಗುವಂತಹ ಸೌಂಡ್ ಅನ್ನ ಮನಸ್ಸಿಗೆ ತಂದುಕೊಳ್ಬಹುದು ಆ ಕ್ಷಣದಲ್ಲಿ. ಅಂಡ್ ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ಸ್ಮೆಲ್. ಆ ಜಾಗದಲ್ಲಿ ಇರುವಂತಹ ಹೂಗಳ ಸುವಾಸನೆ, ಅದು ನಮ್ಮ ಮನಸ್ಸಿಗೆ, ನಮ್ಮ ಮೂಗಿನಿಂದ, ಮಾನಸಿಕವಾಗಿ ಮೂಗಿನಿಂದ ಅದನ್ನ ಆಗ್ರಹಿಸಬಹುದು. ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ಫೀಲ್ ದ ಟೇಸ್ಟ್. ಈಗ ಹಣ್ಣುಗಳಿದೆ, ಆ ಹಣ್ಣನ್ನ ತಿಂತಾ ಇದ್ದೀರಿ, ಆ ಟೇಸ್ಟ್ ಅನ್ನ ಕೂಡ ನೀವು ಸವಿಯಬಹುದು. ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ದ ಫೀಲ್, ಅದರ ಟಚ್. ಕೈಯಿಂದ ಚರ್ಮದಿಂದ ನಾವು ಅದನ್ನ ಮುಟ್ಟಿದಾಗ, ಈಗ ಕಾಲಿನ ಗ್ರಾಸ್ ಮೇಲೆ ನಡೀತಾ ಇದ್ದೀರಿ ಅಂತಂದ್ರೆ ಆ ಗ್ರಾಸ್ ನಿಮ್ಮ ಕಾಲಿನ ಪಾದದ ಕೆಳಗಡೆ ಯಾವ ರೀತಿಯ ಅನುಭವವನ್ನು ಕೊಡ್ತಾ ಇದೆ ನೋಡ್ಬೇಕು. ಅದ್ರ ಮೇಲೆ ಇಬ್ಬನಿಗಳು ಕೂತಿರ್ಬಹುದು, ನೀರಿನ ಹನಿಗಳು, ಅದು ನಮ್ಮ ಕಾಲಿನ ಸ್ಪರ್ಶಕ್ಕೆ ತಾಗಿದಾಗ ನಮ್ಗೆ ಏನ್ ಅನುಭವ ಆಗ್ತದೆ ಅದನ್ನ ನಾವು ವಿಜುವಲೈಸೇಷನ್ ಅಲ್ಲಿ ಸೇರಿಸ್ಕೊಳ್ಬೇಕು. ಸೊ ದಟ್ ವೇ ಇಟ್ ವಿಲ್ ಕ್ರಿಯೇಟ್ ದ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಕೈನೆಟಿಕ್ ಫೋರ್ಸ್ ಹೌ ಇಟ್ ಲುಕ್ಸ್ ಲೈಕ್ ಅಷ್ಟೇ ಅಲ್ವಾ, ಸೊ ಫೀಲ್ಸ್ ಲೈಕ್ ಗೆ ಇದನ್ನೆಲ್ಲ ಆಡ್ ಮಾಡ್ಕೊಳ್ಬೇಕು. ಸೊ ದಿಸ್ ಈಸ್ ಅನದರ್ ಟಿಪ್ ದಟ್ ಐ ಕ್ಯಾನ್ ಗಿವ್ ಫಾರ್ ವಿಜುವಲೈಸಿಂಗ್. ಓಕೆ, ಅನದರ್ ಟೆಕ್ನಿಕ್. ಕೆಲವರಿಗೆ ನಾವು ಖುಷಿ ಪಡಿ, ನಿಮ್ಗೆ ನೀವು ಖುಷಿ ಪಡಿ ಗೋಲ್ ವಿಜುವಲೈಸ್ ಅಂತ ಆದ ನಂತರ ನಮ್ಗೆ ನಾವೇ ಖುಷಿ ಪಡಬೇಕು ಅಂತ ಆಗ್ಲಿಲ್ಲ ಅಂತಂದ್ರೆ, ಇನ್ ದಟ್ ಕೇಸ್ ವಾಟ್ ಯು ಕ್ಯಾನ್ ಡೂ ಇಸ್, ನಿಮ್ಮ ಮನೆಯವರು ಖುಷಿಯಾಗಿರೋ ತರ ನೀವು ನೋಡ್ಕೊಳ್ಬಹುದು. ಬಿಕಾಸ್ ಬೇರೆಯವರು ಖುಷಿಯಾಗಿರೋದನ್ನ ನೋಡ್ಲಿಕ್ಕೆ ಈಸಿ ಅಲ್ವಾ. ನಮ್ಗೆ ನಾವೇ ಖುಷಿಯಾಗಿರೋ ಅದನ್ನ ಅನುಭವಿಸ್ಲಿಕ್ಕೆ ಆಗದೇ ಇದ್ರೆ, ಇಫ್ ಯು ಕ್ಯಾನಾಟ್ ಫೀಲ್ ಸಚ್ ಇಮೋಷನ್ಸ್, ಯು ಕ್ಯಾನ್ ಸಿ ದ ಹ್ಯಾಪಿನೆಸ್ ಇನ್ ಅದರ್ಸ್.
You can see your family members, or you can see your relatives or friends being happy because of your achievement. ನೀವು ಈ ತರ ಅಚೀವ್ಮೆಂಟ್ ಮಾಡಿದ್ದಕ್ಕೋಸ್ಕರ ಅವರು ಹ್ಯಾಪಿ ಆಗಿರೋದನ್ನ ನೋಡ್ಕೊಳ್ಳಿ. ಸೊ ದಟ್ ವಿಲ್ ಬಿ ಅನದರ್ ಟೆಕ್ನಿಕ್. ಅದರ್ ವೇ ಈಸ್ ಟು ಹೆಲ್ಪ್ ಸಮ್ವನ್ ಎಲ್ಸ್. ಈಗ ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತಂದ್ರೆ, ಆವಾಗ ನೀವು ಯಾರಿಗೋ ಯು ಹ್ಯಾವ್ ಗಿವಿಂಗ್ ಸಮ್ ಚಾರಿಟಿ ಅಂಡ್ ದೇ ಆರ್ ಹ್ಯಾಪಿ. there is some XYZ person whom you do not know, ಯಾರು ಗೊತ್ತಿಲ್ಲ, ಅವರ ಮುಖದಲ್ಲಿ ಆ ಒಂದು ಖುಷಿಯನ್ನ ನೋಡಿ. that way also it will add the magnetic effect. okay, so this is one technique, chewing technique ಅಂತ ಹೇಳ್ತಾರೆ ಇದನ್ನ. you can also practice this. ಇದು ಒಂಥರ it will give ಒಂಥರ ಕಿಕ್ ಕೊಡೋದು ಅಂತ ಹೇಳ್ತಾರೆ, ಆ ತರ ಒಂದು ಟೆಕ್ನಿಕ್ ಇದು ಚೆನ್ನಾಗಿದೆ. you can practice it. so 3 ಸ್ಟೆಪ್ ಇದೆ ಇದರಲ್ಲಿ. ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ಯು ಗೋ ಅಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೆಲ್ಲರೂ ಕೂಡ, ಜೊತೆಗೆ ಹೇಳ್ತಾ ಹೋಗ್ತೇನೆ. ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಟುಗೆದರ್. ಸೊ ಒಂದು ಮೂವಿ ಥಿಯೇಟರ್ನ ಒಳಗಡೆ ಹೋಗಿ ಕೂತಿದ್ದೀರಿ ಅಂತ ಅನ್ಕೊಳ್ಳಿ ಮಾನಸಿಕವಾಗಿ. ಥಿಯೇಟರ್ನ ಒಳಗಡೆ ಕೂತಿದ್ದೀರಿ. ಥಿಯೇಟರ್ನ ಸೈಜ್ ಮ್ಯಾಟರ್ ಆಗಲ್ಲ, ನಿಮ್ಗೆ ಯಾವ ತರ ಸೈಜ್ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಒಬ್ಬರೇ ಕೂತಿದ್ದೀರಿ ಅಂತಾದ್ರೂ ಓಕೆ, ನಿಮ್ಗೆ ಒಂದು ದೊಡ್ಡ ಸೀಟ್ ಕೊಟ್ಟಿದ್ದಾರೆ, ಅದರಲ್ಲಿ ಕೂತಿದ್ದೀರಿ. ಮುಂದುಗಡೆ ಸ್ಕ್ರೀನ್ ಇದೆ, ಮೂವಿ ಸ್ಕ್ರೀನ್ ಇದೆ, ಅದನ್ನ ನೋಡ್ಕೊಳ್ಳಿ. ಆ ಮೂವಿ ಸ್ಕ್ರೀನ್ ನಲ್ಲಿ ಯು ಹ್ಯಾವ್ ಟು ವಿಜುವಲೈಸ್ ದಟ್ ಯುವರ್ ಗೋಲ್ ಹ್ಯಾಸ್ ಬಿನ್ ಮ್ಯಾನಿಫೆಸ್ಟೆಡ್. ನಿಮ್ಮ ಗೋಲು ಮ್ಯಾನಿಫೆಸ್ಟ್ ಆಗೋ ತರ ನೀವು ಕೂಡ ಆ ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದೀರಿ, ಒಂದು ಮೂವಿ ನೋಡ್ತಾ ಇದ್ದೀರಿ ನೀವು. ಆ ಮೂವಿನಲ್ಲಿ ನಿಮ್ಮ ಗೋಲ್ ಅಚೀವ್ ಆಗಿದೆ. ನಿಮ್ಗೆ ನೀವು ನೋಡ್ಕೊಳ್ಳಿ, ನಿಮ್ಮ ಒಂದು ಮೇಜರ್ ಡಿಸೈರ್ ಅನ್ನು ನೋಡ್ಕೊಳ್ಳಿ. ಆರ್ ಲೆಟ್ ಮಿ ಗೈಡ್ ಯು ಫಾರ್ ಮನಿ. ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ದಟ್ ಯು ಹ್ಯಾವ್ ಅಚೀವ್ಡ್ 1 crore rupees ಇನ್ ಯುವರ್ ಅಕೌಂಟ್. 1 ಕೋಟಿ ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಬಂದಿದೆ. ಅಂಡ್ ಯು ಆರ್ ವಿಸಿಟಿಂಗ್ ಎ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ಬಂದು ನಿಮ್ಗೆ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ. ಯು ಆರ್ ಅವರ್ ಪ್ರಿವಿಲೇಜ್ ಕಸ್ಟಮರ್, ನೀವು ಪ್ರೀಮಿಯಂ ಕಸ್ಟಮರ್ ಲೆವೆಲ್ಗೆ ನಿಮ್ಮನ್ನು ಅಪ್ಗ್ರೇಡ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ಇಟ್. ಮ್ಯಾನೇಜರ್ ಕ್ಯಾಬಿನ್ ಅಲ್ಲಿ ಇನ್ನೊಂದು ತುಂಬಾ ಜನ ಇದ್ದಾರೆ, 10-15 ಜನ ಇದ್ದಾರೆ, ಎಲ್ಲ ಕ್ಲಾಪ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನೋ ಸರ್ಟಿಫಿಕೇಟ್ ತರ ಕೊಡ್ತಾ ಇದ್ದಾರೆ ಅವರು. ಜಸ್ಟ್ ಇಮ್ಯಾಜಿನ್ ದಿಸ್ ಸಿಚುವೇಶನ್. ಈಗ ಈ ಮೂವಿ ರನ್ ಆಗ್ತಾ ಇರ್ಲಿ ಮೂವಿ ಸ್ಕ್ರೀನ್ ಅಲ್ಲೇ. ನೀವು ಕೂತಿರುವಂತಹ ಜಾಗ, ಏನು ಮೂವಿ ಥಿಯೇಟರ್ ಕೂತಿದ್ದೀರಲ್ಲ, ಅಲ್ಲಿಂದ ನಿಧಾನಕ್ಕೆ ಎದ್ದು ಆ ಸ್ಕ್ರೀನ್ ಹತ್ರ ಹೋಗಿ ಮಾನಸಿಕವಾಗಿ. ಅಲ್ಲೊಂದು ಸಣ್ಣ ಡೋರ್ ಇದೆ, ಆ ಡೋರ್ ಅನ್ನು ಓಪನ್ ಮಾಡಿಕೊಂಡು ಆ ಮೂವಿಯ ಒಳಗಡೆ ಎಂಟರ್ ಆಗಿ ನೀವು ಗೆಟ್ ಇನ್ ಟು ದ ಮೂವಿ. Now you are not watching the movie, but you are inside the movie. Replay the movie. ಮತ್ತೆ ಮೂವಿಯನ್ನ ಪ್ಲೇ ಮಾಡಿ. You are in the manager's cabin. Manager is in front of you. Bank manager is in front of you. ನಿಮ್ಮ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ ಮ್ಯಾನೇಜರು. ಕಂಗ್ರಾಚುಲೇಷನ್ ಸರ್ ಅಂತ ಹೇಳ್ತಾ ಇದ್ದಾರೆ, ಅಥವಾ ಕಂಗ್ರಾಚುಲೇಷನ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಯು ಆರ್ ಒನ್ ಆಫ್ ಅವರ್ ಪ್ರಿವಿಲೇಜ್ ಕಸ್ಟಮರ್, ಥ್ಯಾಂಕ್ ಯು ಅಂತ ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡ್ತಾ ಇದ್ದಾರೆ. ನಿಮ್ಗೊಂದು ಟೋಕನ್ ಆಫ್ ಅಪ್ರಿಸಿಯೇಷನ್ ಕೊಡ್ತಾ ಇದ್ದಾರೆ, ಒಂದು ಸರ್ಟಿಫಿಕೇಟ್ ತರ ಕೊಡ್ತಾ ಇದ್ದಾರೆ. ಅಂಡ್ ಯು ಆರ್ ರಿಸೀವಿಂಗ್ ಇಟ್, ಯು ಆರ್ ಹ್ಯಾಪಿ, ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ಇಟ್. ನಿಮ್ಮ ಅಕ್ಕಪಕ್ಕ ನಿಂತಿರುವ 10-15 ಜನ ಕ್ಲಾಪ್ ಮಾಡ್ತಾ ಇದ್ದಾರೆ ನಿಮ್ಗೆ. ಫೋಟೋಗ್ರಾಫರ್ ಫೋಟೋ ತೆಗಿತಾ ಇದ್ದಾರೆ, ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ನೀವು ಬಿ ಇನ್ ದಟ್ ವೈಬ್ರೇಷನ್. ಆ ವೈಬ್ರೇಷನ್ ಅಲ್ಲೇ ಇದ್ದು ಬಿಡಿ. ಫೀಲ್ ದಟ್ ಇಮೋಷನ್. ನಾವು ಸ್ಲೋಲಿ ಗೆಟ್ ಬ್ಯಾಕ್. ಆ ಮೂವಿಯಿಂದ ನಿಧಾನಕ್ಕೆ ಹೊರಗೆ ಬನ್ನಿ. ಮೂವಿಯಿಂದ ಹೊರಗೆ ಬನ್ನಿ. ಬಂದು ನೀವು ಎಲ್ಲಿ ಕೂತಿದ್ರೋ ಅಲ್ಲೇ ಚೇರ್ ಮೇಲೆ ಕೂತ್ಕೊಳ್ಳಿ. ಆ ಚೇರಲ್ಲಿ ಕೂತ್ಕೊಳ್ಳಿ. ಬಟ್ ಸ್ಟಿಲ್ ದಟ್ ಮೂವಿ ಇಸ್ ಆನ್ ಗೋಯಿಂಗ್, ಆಗ್ತಾ ಇದೆ ಮೂವಿ. ಆ ಮೂವಿಯನ್ನ ಮಾನಸಿಕವಾಗಿ
ಆ ಪೂರ್ತಿ ಮೂವಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಆ ಪೂರ್ತಿ ಮೂವಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಶ್ರಿಂಕ್ ಮಾಡಿ, ಅದನ್ನ ಮೂವಿಯನ್ನ ಶ್ರಿಂಕ್ ಮಾಡಿ, ಸಣ್ಣದ್ ಮಾಡ್ತಾ ಬನ್ನಿ. ಮೂವಿಯನ್ನ ಸಣ್ಣದ್ ಮಾಡ್ತಾ ಸಣ್ಣದ್ ಮಾಡ್ತಾ ಸಣ್ಣದ್ ಮಾಡ್ತಾ ಒಂದು ದೊಡ್ಡ ಟಿವಿಯ ಗಾತ್ರಕ್ಕೆ ಬರಲಿ ಅದು. ಇನ್ನ ಸಣ್ಣದ್ ಮಾಡ್ತಾ ಸಣ್ಣದ್ ಮಾಡ್ತಾ ಒಂದು ಚಿಕ್ಕ ಟಿವಿಯ ಗಾತ್ರಕ್ಕೆ ಬರಲಿ. ಇನ್ನ ಅದನ್ನ ಸಣ್ಣದ್ ಮಾಡಿ ಒಂದು ಮ್ಯಾಚ್ ಬಾಕ್ಸ್ ಲೆವೆಲ್ಗೆ ಬಂದಿದೆ ನೋಡಿ. ಇನ್ನ ಚಿಕ್ಕದ್ ಮಾಡಿ ಒಂದು ಚಾಕ್ಲೇಟ್ ಸೈಜಿಗೆ ಬಂದಿದೆ ನೋಡಿ. ಅದು ಒಂದು ಚಿಕ್ಕ ಚಾಕ್ಲೇಟ್ ಸೈಜಿಗೆ ಬಂದಿದೆ. ಈಗ ಚಾಕ್ಲೇಟ್ ಅನ್ನ ನಿಧಾನಕ್ಕೆ ಬಾಯಿಗೆ ಹಾಕೊಂಡ್ಬಿಡಿ. ಚಾಕ್ಲೇಟ್ ಯು ಆರ್ ಚೂಯಿಂಗ್ ಇಟ್. ಚಾಕ್ಲೇಟ್ ಅನ್ನ ತಿಂತಾ ಇದ್ದೀರಿ. ಅದರ ಜೊತೆಗೆ ಆ ಮೂವಿಯಲ್ಲಿರುವಂತಹ ಆ ವೈಬ್ರೇಷನ್ಸ್ ಏನಿದೆ ಅದು ನಿಮ್ಮ ಬಾಡಿ ಒಳಗಡೆ ಹೋಗ್ತಾ ಇದೆ. ಅದನ್ನ ನೋಡಿ, ನಿಮ್ಮ ಸಲೈವ ಜೊತೆಗೆ ಮಿಕ್ಸ್ ಆಗ್ತಾ ಇದೆ. ಇಟ್ ಈಸ್ ಎಂಟ್ರಿಂಗ್ ಟು ಯುವರ್ ಡೈಜೆಸ್ಟಿವ್ ಸಿಸ್ಟಮ್. ಒಳಗಡೆ ಹೋಗ್ತಾ ಅದು ಜೀರ್ಣ ಆಗ್ತಾ ಇದೆ. ಜೀರ್ಣ ಆಗಿ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಟು ಬ್ಲಡ್, and blood is passed to every cell of your body, and every cell of your body is vibrating with the same vibration, same feeling of achievement, of accomplishment. Trillion cells in your body, every cell of your body is in the same vibration of this achievement. Feel that moment. Slowly you can open your eyes. ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಇದು ಹೇಗಿತ್ತು ಟೆಕ್ನಿಕ್? ವೆರಿ ಗುಡ್. ವಾಣಿಯವರು ತುಂಬಾ ಚೆನ್ನಾಗಿದೆ ಹೇಳ್ತಾ ಇದ್ದಾರೆ. ಸೊ ಯಾರಿಗೆ ಇದು ವಿಜುವಲೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ದಯವಿಟ್ಟು ಅದು ಅನ್ಮ್ಯೂಟ್ ಮಾಡಿ ಹೇಳಿ ಅಥವಾ ಚಾಟ್ ಅಲ್ಲಿ ಹಾಕಿ. ಸೊ ಇಫ್ ಯು ಕ್ಯಾನ್ ಮಾಸ್ಟರ್ ದಿಸ್ ಒನ್ ಟೆಕ್ನಿಕ್ ಯು ವಿಲ್ ಬಿ ಏಬಲ್ ಟು ಅಚೀವ್ ಯುವರ್ ಗೋಲ್ಸ್. ಇದಕ್ಕೋಸ್ಕರನೇ ನಾನು ವಿಜುವಲೈಸೇಷನ್, ದಿಸ್ ಇಸ್ ಸಮಥಿಂಗ್ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ವಿಜುವಲೈಸೇಷನ್ ಮಾಡಿಲ್ಲ ಅಂತಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ಯುವರ್ ಗೋಲ್ಸ್. ನಿಮ್ಗೆ ಗೋಲ್ಸ್ ಅಚೀವ್ ಮಾಡ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ವಿಜುವಲೈಸ್. ಅಂಡ್ ಫಾರ್ ದಿಸ್ ಒನ್ ಟೆಕ್ನಿಕ್, ಇಟ್ಸ್ ಫನಿ ಟೆಕ್ನಿಕ್. ಪ್ರಕೃತಿ ಹೇಳ್ತಾ ಇದ್ದಾರೆ. ಸೊ ಫನಿ ಟೆಕ್ನಿಕ್, ಬಟ್ ಅಮೇಸಿಂಗ್. ಯು ಕ್ಯಾನ್ ಫೀಲ್ ದಟ್ ವೈಬ್ರೇಷನ್ ಅಂಡ್ ಇಟ್ ವಿಲ್ ಹಾರ್ಡ್ಲಿ ಟೇಕ್ 5 to 10 minutes ಅಷ್ಟೇ. ಸೊ ಇದನ್ನೇ ಯು ಕ್ಯಾನ್ ಇನ್ಕ್ಲೂಡ್ ಇಟ್ ಇನ್ ದ 369 ಮೆಥಡ್. 369 ಅಲ್ಲೂ ಅದನ್ನ ಸೇರಿಸ್ಕೋಬಹುದು. ಯು ಕ್ಯಾನ್ ಆಲ್ಸೋ ಡೂ ಇಟ್ ಫಾರ್ ದ ಅದರ್ ಟೆಕ್ನಿಕ್ಸ್. ವಿಜುವಲೈಸೇಷನ್ ಸೇವರ್ಸ್ ನ ವಿಜುವಲೈಸೇಷನ್ ಇದೆಲ್ಲ, ಆ ವಿಜುವಲೈಸೇಷನ್ಗೆ ಯು ಕ್ಯಾನ್ ಡೂ ದಿಸ್ ಒನ್ ಟೆಕ್ನಿಕ್. ಸೊ ಆಸ್ ಐ ಸೆಡ್, ಯು ಕ್ಯಾನ್ ಎಂಬೆಡ್ ಯುವರ್ ಮೂವಿ ವಿತ್ 2-3 ಡಿಸೈರ್ಸ್. 2-3 ಡಿಸೈರ್ ಸೇರಿಸ್ಕೊಂಡು ಮಾಡಬಹುದು. ಗುಡ್. ಸೊ ಲೆಟ್ ಮಿ ರಿಪೀಟ್ ಒನ್ಸ್ ಅಗೇನ್. ಇಮ್ಯಾಜಿನ್ ಯುವರ್ ಸೆಲ್ಫ್ ಸಿಟಿಂಗ್ ಇನ್ ಎ ಮೂವಿ ಥಿಯೇಟರ್ ಅಲ್ಲಿ ಕೂತ್ಕೊಳ್ಳೋದು. ಸೊ ಡಿಸ್ಟೆಂಟ್ ಅಲ್ಲಿ ಇಮೇಜಸ್ ಅನ್ನ ನೋಡುವಂಥದ್ದು, ಮೂವಿ ನೋಡೋ ತರ ನಿಮ್ಮದೇ ಮೂವಿ. ಆ ಮೂವಿಯನ್ನ ಮಾತ್ರ ಚೇಂಜ್ ಮಾಡಬಾರ್ದು. ಇಟ್ ಶುಡ್ ಬಿ ದ ಸೇಮ್ ಮೂವಿ. ಐ ಗೇವ್ ಯು ಒನ್ ಇನ್ಸ್ಟೆಂಟ್ ಆಗಿ ನನ್ನ ಮನಸ್ಸಿಗೆ ಏನ್ ಬಂತು ಅದನ್ನ ಹೇಳ್ತಾ ಇದ್ದೆ. ಬ್ಯಾಂಕ್ ಮ್ಯಾನೇಜರ್ ನಿಮ್ಗೆ ಕಂಗ್ರಾಚುಲೇಟ್ ಮಾಡುವಂಥದ್ದು. ಬಟ್ ದಿಸ್ ಮೂವಿ ಯು ಶುಡ್ ನಾಟ್ ಚೇಂಜ್, ಇಟ್ ಶುಡ್ ಬಿ ದ ಸೇಮ್ ಮೂವಿ. ಸೊ ನಿಮ್ಗೆ ಯಾವ ಗೋಲ್ ಮ್ಯಾನಿಫೆಸ್ಟ್ ಆಗ್ಬೇಕು, ಈಗ ಮದುವೆ ಆಗ್ಬೇಕು ಅಂತಿದ್ದವರು, ಯು ಹ್ಯಾವ್ ಟು ವಿಜುವಲೈಸ್ ದ ಪ್ಲೇಸ್ ವೇರ್ ನೀವು ತಾಳಿ ಕಟ್ತಾ ಇದ್ದೀರೋ ಅಥವಾ ಕಟ್ಟಿಸ್ಕೊಳ್ತಾ ಇದ್ದೀರೋ ಆ ಪರ್ಟಿಕ್ಯುಲರ್ ಇಮೇಜಸ್ ಅನ್ನ ಮನಸ್ಸಿಗೆ ತಂದ್ಕೊಳ್ಬೇಕು. ಅಂಡ್ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಸಂಬಂಧಿಕರು ಇರುವಂತದ್ದು, ಫ್ರೆಂಡ್ಸ್ ಇರುವಂತದ್ದು, ಅವರೆಲ್ಲ ನಿಮ್ಮ ಮೇಲೆ ಅಕ್ಕಿ ಕಾಳು ಹಾಕುವಂಥದ್ದು, ನೀವು ತಾಳಿ ಕಟ್ತಾ ಇರುವಂತದ್ದು, ಆ ಪರ್ಟಿಕ್ಯುಲರ್ ಇಮೇಜ್. ಯು ವಿಲ್ ಸಿ ದ ಸೌಂಡ್ಸ್, ಹಿಂದ್ಗಡೆ ಸೌಂಡ್ಗಳು, ಮಂತ್ರಗಳು ಕೇಳ್ತಾ ಇದೆ ಅಥವಾ ಮ್ಯೂಸಿಕ್ ಕೇಳ್ತಾ ಇದೆ, ಅದನ್ನೆಲ್ಲ ಫೀಲ್ ಮಾಡ್ಕೊಳ್ಬೇಕು. ಅಂಡ್ ದಟ್ ಕಂಪ್ಲೀಟ್ ಮೂವಿ ಯು ಪ್ಲೇ ಇಟ್ ಒನ್ಸ್ ಫ್ರಮ್ ಅ ಡಿಸ್ಟೆನ್ಸ್. ಮೂವಿ ನೋಡೋ ತರ ನಿಮ್ದೇ ಮೂವಿಯನ್ನ, ನಿಮ್ಮ ಮದುವೆ ಸಿಡಿಯನ್ನ ನೀವು ನೋಡ್ತಾ ಇದೀರಿ ಅಂತ ಅನ್ಕೊಳ್ಳಿ. ಅಂಡ್ ದೆನ್ ಸೆಕೆಂಡ್, ವಾಕ್ ಫ್ರಮ್ ಯುವರ್ ಸೀಟ್ ಅಂಡ್ ಗೋ ಇನ್ ಟು ದ ಸ್ಕ್ರೀನ್. ಸ್ಕ್ರೀನ್ ಒಂದು ಸಣ್ಣ ಡೋರ್ ತರ ಇಮ್ಯಾಜಿನ್ ಮಾಡ್ಕೊಂಡು ಆ ಡೋರ್ನ ಒಳಗಡೆ ಹೋಗಿ ಅಂಡ್ ದ ಆಕ್ಚುಯಲ್ ಕ್ಯಾರೆಕ್ಟರ್ನ ಒಳಗಡೆ ನೀವು ಹೋಗಿ ನಿಂತ್ಕೊಳ್ಳಿ.
and you again play the same movie, ಮತ್ತೆ ಮೂವಿಯನ್ನು ಪ್ಲೇ ಮಾಡಿ, then you come out of that, ಮತ್ತೆ ಕೂತ್ಕೊಳ್ಳಿ ಬಂದು, and then ಕಂಪ್ಲೀಟ್ ಮೂವಿಯನ್ನ ಚಿಕ್ಕದ್ ಮಾಡ್ತಾ ನಿಮ್ಮ ಮನಸ್ಸಿಗೆ ಅದು ಕನ್ವಿನ್ಸ್ ಆಗ್ಬೇಕು. ಸೊ ಇವು ದೊಡ್ಡ ದೊಡ್ಡ ಸ್ಕ್ರೀನ್ ಇಂದ ಚಿಕ್ಕದ್ ಮಾಡ್ತಾ ಬಂದು ಒಂದು ದೊಡ್ಡ ಟಿವಿಯ ತರ ಮಾಡ್ಕೊಳ್ಳಿ. ಟಿವಿಗಿಂತ ಚಿಕ್ಕದ್ ಮಾಡಿ ಚಿಕ್ಕ ಟಿವಿ, ಮತ್ತೆ ಚಿಕ್ಕದ್ ಮಾಡಿ, ಯು ಕ್ಯಾನ್ ಗೋ ಟು ಮ್ಯಾಚ್ ಬಾಕ್ಸ್ ಸೈಜ್, ದೆನ್ ಮೇಕ್ ಇಟ್ ಎಸ್ ಎ ಚಾಕ್ಲೇಟ್ ಅನ್ನ ತಿಂದ್ಬಿಡೋದು. ಅಂಡ್ ದೆನ್ ಯು ಚೂ ಇಟ್ ವಿತ್ ಸಲೈವಾ, ಫೀಲ್ ದಟ್, ಅಂಡ್ ದೆನ್ ಲೆಟ್ ಇಟ್ ಗೋ ಅಂಡ್ ಡೈಜೆಸ್ಟ್ ಇನ್ ಯುವರ್ ಹೋಲ್ ಸಿಸ್ಟಮ್. ನಮ್ಮಲ್ಲಿ ಎಷ್ಟು ಟ್ರಿಲಿಯನ್ ಸೆಲ್ಸ್ ಗಳಿದೆಯೋ ಆ ಎಲ್ಲ ಸೆಲ್ಸ್ ಗಳಿಗೆ ಕೂಡ ಆ ಇನ್ಫಾರ್ಮೇಶನ್ ಪಾಸ್ ಆಗಿದೆ ಅಂತ ಅನ್ಕೊಳ್ಳೋದು. ಅಂಡ್ ಯು ಬಿ ಇನ್ ದಟ್ ವೈಬ್ರೇಷನ್ ಫಾರ್ 5 seconds, 10 seconds, and then come out. So totally it will take around 5 minutes, 5 to 10 minutes maximum. So key thing is, do not change the movie. A movie plot enidella, do not change it. So every day you have to play the same movie track. Okay, this is the catch. Fine. Any questions? I hope it is fine. Next, we will do some exercises on self-love. So self-love nalli pen and paper ತಗೊಳ್ಳಿ. ಲೆಫ್ಟ್ ಸೈಡ್ ಆಫ್ ದ ಕಾಲಮ್, 2 ಕಾಲಮ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಆಫ್ ದ ಕಾಲಮ್ ನಲ್ಲಿ ವಾಟ್ ಎವರ್ ದ ಕ್ವಾಲಿಟೀಸ್, ನಮಗೆ ಏನೇನು ಲೆಫ್ಟ್ ಸೈಡ್ ಅಲ್ಲಿ ನಾನು ಹಾಕಿದನಲ್ಲ ಇದನ್ನ ಬರಿತಾ ಹೋಗಿ ಒಂದೊಂದಾಗಿ. ಅಂಡ್ ದೆನ್ ಆನ್ ದ ರೈಟ್ ಸೈಡ್ ಲೇಟರ್, ಇಫ್ ಎಟ್ ಆಲ್ ಯು ಹ್ಯಾವ್ ಟು ಸೆಲ್ ಇಟ್, ನೀವು ಇದನ್ನ ಮಾರಬೇಕು ಅಂತಿದ್ರೆ ಎಷ್ಟು ಪ್ರೈಸಿಗೆ ಮಾರ್ತೀರಿ ಅನ್ನೋದನ್ನ ಬರೀರಿ ರೈಟ್ ಸೈಡ್ ಅಲ್ಲಿ. ಸೊ ಈ ತರ ಒಂದು ಟೆಕ್ನಿಕ್. ಐ ಗಿವ್ ಯು ಸೇ 5 minutes. 3:40 ಆಗ್ತಾ ಬಂತು, 3:45 ತನಕ. ಸೊ ರಿಕ್ವೆಸ್ಟ್ ಯು ಲೆಫ್ಟ್ ಸೈಡ್ ಅಲ್ಲಿ ನಾನು ಒಂದ್ಸರಿ ಓದಿ ಹೇಳ್ತೇನೆ ಬೇಕಿದ್ರೆ, ಇಫ್ ಯು ಆರ್ ವಾಚಿಂಗ್ ಇಟ್ ಫ್ರಮ್ ಮೊಬೈಲ್. ಮೊದಲನೇದು ಟೈಮ್ ಸ್ಪೆಂಟ್ ಆನ್ ಯುವರ್ ಎಜುಕೇಶನ್. ನಿಮ್ಮ ಎಜುಕೇಶನ್ ಮೇಲೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದಿರಿ ಅದನ್ನ ಬರೀರಿ. ಟೋಟಲ್ ಎಜುಕೇಶನ್, ನಿಮ್ಮ ಸ್ಕೂಲಿಂದ ಕಾಲೇಜಿಂದ ಹಿಡಿದು ನೀವು ಈ ತರ ಕ್ಲಾಸ್ಗಳಿಗೆ ಅಟೆಂಡ್ ಆಗಿರೋದನ್ನ ಎಲ್ಲವನ್ನ ಸೇರಿಸಿ ಯು ಕ್ಯಾನ್ ರೈಟ್ ಲೈಕ್ 15 years, 20 years, 30 years ಎಷ್ಟಾಗಿದೆ ಅದನ್ನ ಬರೀರಿ. ನೆಕ್ಸ್ಟ್ ಯು ರೈಟ್ ಮನಿ ಇನ್ವೆಸ್ಟೆಡ್, ಎಷ್ಟು ಮನಿ ಇನ್ವೆಸ್ಟ್ ಮಾಡಿದಿರಿ ಎಜುಕೇಶನ್ ನಲ್ಲಿ ಅದನ್ನ ಬರೀರಿ. ನೆಕ್ಸ್ಟ್ ಟೈಮ್ ಸ್ಪೆಂಟ್ ಇನ್ ಪರ್ಸನಲ್ ಡೆವಲಪ್ಮೆಂಟ್, ನಿಮಗೋಸ್ಕರ ನೀವು ಓದಿರುವಂತದ್ದು ಇರ್ಬೋದು, ಈ ತರ ಕ್ಲಾಸ್ ಅಟೆಂಡ್ ಮಾಡಿದಿರ್ಬೋದು, ಆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದಿರಿ ಅದನ್ನ ಬರೀರಿ. ಆಮೇಲೆ ಎಷ್ಟು ಲೈಫ್ ನಲ್ಲಿ ಲೆಸನ್ಸ್ ಗಳನ್ನ ಕಲ್ತಿದ್ದೀರಿ, ಪಾಠ ಕಲ್ತಿದ್ದೀರಿ. ನೀರಲ್ಲಿ ಬಿದ್ರೆ ಮುಳುಗಿ ಹೋಗ್ತೇವೆ ಅನ್ನುವಂತ ಲೆಸನ್ ಇಂದ ಹಿಡಿದು, ಬೆಂಕಿಗೆ ಕೈ ಇಟ್ರೆ ಸುಡ್ತದೆ ಅನ್ನುವಂತ ಲೆಸನ್ ಇಂದ ಹಿಡಿದು ಎಲ್ಲ ಲೆಸನ್ ಗಳನ್ನ ಲಿಸ್ಟ್ ಮಾಡ್ಕೊಳ್ಬೇಕು. ಅಫ್ಕೋರ್ಸ್ ಎಲ್ಲವನ್ನು ಈಗ ಒಟ್ಟಿಗೆ ಬರೀಲಿಕ್ಕೆ ಆಗೋದಿಲ್ಲ, ಬಟ್ ಜಸ್ಟ್ ಫಾರ್ ಕಂಪ್ಲೀಟ್ನೆಸ್ ಸೇಕ್ ಯು ಕ್ಯಾನ್ ಅಟ್ ಲೀಸ್ಟ್ ಒಂದು 2-3 ಬರೀರಿ, ಅಂಡ್ ದೆನ್ ಯು ಕ್ಯಾನ್ ಕಂಪ್ಲೀಟ್ ಇಟ್ ಲೇಟರ್. ಆಮೇಲೆ ಎಷ್ಟು ಲೈಫ್ ಸ್ಕಿಲ್ಸ್ ನಿಮ್ಮ ಹತ್ರ ಇದೆ ಅದನ್ನ ಬರೀರಿ. ಹೊಸದಾಗಿ ಸ್ಕಿಲ್ಗಳು ಏನೇನು ಕಲ್ತಿದ್ದೀರೋ ಅದು, ಅಡುಗೆ ಮಾಡುವಂಥದ್ದು, ಡ್ರೈವಿಂಗು, ಈ ತರ ಯಾವ್ದಾದ್ರು. ಆಮೇಲೆ ನಿಮ್ಮ ಜ್ಞಾನ, ಏನ್ ಜ್ಞಾನ ನಿಮ್ಮ ಹತ್ರ ಬಂದಿದೆಯೋ ಅದನ್ನ ಬರೀರಿ. ದೆನ್ ನಿಮ್ಮ ಟ್ಯಾಲೆಂಟ್ಗಳು, ದೆನ್ ದ ನ್ಯಾಚುರಲ್ ಗಿಫ್ಟ್ಸ್. ಎಲ್ಲರಿಗೂ ಒಂದೊಂದು ಗಿಫ್ಟ್ ಇರ್ತದೆ ಅಲ್ವಾ. ನನ್ನ ಒಬ್ರು ಕಸಿನ್ ಇದ್ದಾರೆ, ಅವರು ಜಾಸ್ತಿ ಓದ್ಲಿಲ್ಲ, ಬಟ್ ಶಿ ಈಸ್ ಏಬಲ್ ಟು ಮೆಮೊರೈಸ್ ಲೈಕ್ ಸಮ್ 1000 names ಅಂಡ್ ದೇರ್ ಟೆಲಿಫೋನ್ ನಂಬರ್ಸ್. ಇದು ಒಂದು 10 ವರ್ಷದ ಹಿಂದೆ. ಸೊ ಇಟ್ ಈಸ್ ಎ ಯುನೀಕ್ ಸ್ಕಿಲ್. 1000-2000 ನಂಬರ್ಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಅವ್ರದ್ದು ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇದೆ. ಸೊ ಐ ವಾಸ್ ಅಮೇಸ್ಡ್. ಅಂದ್ರೆ ಅವರ ಗಂಡನಿಗೆ ದೊಡ್ಡ ಫ್ಯಾಕ್ಟ್ರಿ ಇದೆ. ಸೊ ಶಿ ಈಸ್ ಏಬಲ್ ಟು ರಿಕಲೆಕ್ಟ್ ದ ಫೋನ್ ನಂಬರ್ಸ್ ಆಫ್ ಸೋ ಮೆನಿ ಪೀಪಲ್. ಸೊ ಈ ತರ ಯುನೀಕ್ ಸ್ಕಿಲ್ ಎಲ್ಲರ ಹತ್ರ ಒಂದೊಂದು ಇರ್ತದೆ. ದೆನ್ ಪಾಸಿಟಿವ್ ಕ್ವಾಲಿಟೀಸ್ ನಿಮ್ದು ಏನಿದೆಯೋ ಅದು, ಹೆಲ್ಪಿಂಗ್ ನೇಚರ್ ಇರ್ಬೋದು, ಲವೆಬಲ್ ನೇಚರ್ ಇರ್ಬೋದು, ಇದನ್ನ. ನೆಕ್ಸ್ಟ್, ಈ ಪಾಸಿಟಿವ್ ಕ್ವಾಲಿಟೀಸ್ ಇಂದಾಗಿ ನೀವು ಬೇರೆಯವರ ಲೈಫ್ ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡಿದಿರಿ ಅದನ್ನ ಬರೀರಿ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹೌ ಯುವರ್ ಪಾಸಿಟಿವ್ ಕ್ವಾಲಿಟೀಸ್ ಹ್ಯಾವ್ ಹೆಲ್ಪ್ಡ್ ಅದರ್ಸ್. ನೆಕ್ಸ್ಟ್, ಪಾಸಿಟಿವ್ ಮೆಮೊರೀಸ್. ನಿಮಗೆ ಚೈಲ್ಡ್ಹುಡ್ ಇಂದ ಇಲ್ಲಿ ತನಕ ಅಟ್ ಲೀಸ್ಟ್ ಒಂದು 5 ಪಾಸಿಟಿವ್ ಮೆಮೊರೀಸ್ ನಿಮಗೆ ಏನೇನಿದೆಯೋ, ವೇರ್ ಎವರ್ ಯು ಫೀಲ್ ಗುಡ್, ಯಾವ ಒಂದು ಕ್ಷಣದಲ್ಲಿ ನಿಮ್ಗೆ ಖುಷಿ ಅನಿಸ್ತದೋ ಆ ಮೆಮೊರೀಸ್ ಅನ್ನ ಬರೀರಿ. ಅಂಡ್ ದೆನ್ ಯು ಆಲ್ಸೋ ರೈಟ್
think of some special relationships that you have with your parents. ನಿಮ್ಮ ಮಕ್ಕಳ ಜೊತೆ ಇರ್ಬೋದು, ನಿಮ್ಮ ಹೆಂಡತಿ ಗಂಡನ ಜೊತೆ ಇರ್ಬೋದು, ಅಥವಾ ಅಪ್ಪ ಅಮ್ಮನ ಜೊತೆ ಇರ್ಬೋದು, ಅಣ್ಣ ತಮ್ಮ ಫ್ರೆಂಡ್ಸ್ ಯಾರಾದ್ರೂ ಆಗ್ಬೋದು. ಸಮ್ ಸ್ಪೆಷಲ್ ರಿಲೇಶನ್ಶಿಪ್ ಮೇ ಬಿ ವಿತ್ ಯುವರ್ ಟೀಚರ್, ವಿತ್ ಯುವರ್ ಸ್ಟೂಡೆಂಟ್. ಸೊ ಇದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅಟ್ ಲೀಸ್ಟ್ ಒಂದು 5 ರಿಲೇಶನ್ಶಿಪ್ ಅನ್ನು ಬರೀರಿ. ದಿಸ್ ಇಸ್ ಆನ್ ದ ಲೆಫ್ಟ್ ಕಾಲಮ್. ಆನ್ ದ ರೈಟ್ ಸೈಡ್, ಸಪೋಸ್ ಯು ವಿಲ್ ಹ್ಯಾವ್ ಟು ಸೆಲ್ ದಿಟ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಪಾಸಿಟಿವ್ ಕ್ವಾಲಿಟೀಸ್ ಇದೆ ನಿಮ್ಗೆ. ಆ ಪಾಸಿಟಿವ್ ಕ್ವಾಲಿಟಿಯನ್ನ ನೀವು ಇಫ್ ಯು ಹ್ಯಾವ್ ಟು ಸೆಲ್ ಇಟ್, ಯಾರಿಗೋ ಮಾರ್ಬೇಕು ಅಂತಂದ್ರೆ ಹೌ ಮಚ್ ವುಡ್ ಯು ಚಾರ್ಜ್ ಫಾರ್ ದ್ಯಾಟ್? ಅಂದ್ರೆ ಸೆಲ್ ಮಾಡೋದು ಅಂದ್ರೆ ಹೇಗೆ, ನಿಮ್ಮ ಹತ್ರನೂ ಇರೋದು ಅದ್ರ ಕಾಪಿ ಮಾಡಿ ಅದ್ರ ಮೇಲೆ ಕೊಡೋದಲ್ಲ. ಯು ಆರ್ ಸೆಲ್ಲಿಂಗ್ ಇಟ್. ಸೊ ನಿಮ್ಮ ಹತ್ರ ಆ ಕ್ವಾಲಿಟೀಸ್ ಇರೋದಿಲ್ಲ ಆಮೇಲೆ. ಸೊ ಯು ವಿಲ್ ಹ್ಯಾವ್ ಟು ಸೆಲ್ ಇಟ್, ಮಾರ್ಬಿಡುವಂಥದ್ದು. ಫಾರ್ ಎಕ್ಸಾಂಪಲ್, ದಟ್ ರಿಲೇಶನ್ಶಿಪ್ ವಾಟ್ ಯು ಹ್ಯಾವ್ ವಿತ್ ಸ್ಪೆಷಲ್ ಸಮ್ವನ್, you will have to sell it to someone. Okay, so you will no more have that relation in your life. So keep that in mind. You are not sharing that, sell ಮಾಡುವಂಥದ್ದು. So and how much you are willing to sell it for, ಅದನ್ನ ರೈಟ್ ಸೈಡ್ ನಲ್ಲಿ ಬರೀರಿ. ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ. Okay, so this is one small exercise. Ultimately we'll arrive at a place where we are not ready to sell, or we all these experiences are priceless ಅಂತ. ಯಾವುದನ್ನು ಕೂಡ ನಾವು ದುಡ್ಡಿಗೆ ಮಾರುವ ತರ ಇಲ್ಲ. ಆ ತರದ ಕ್ವಾಲಿಟೀಸ್ಗಳು, ಆ ತರದ ಸ್ಕಿಲ್ಗಳು, ರಿಲೇಶನ್ಶಿಪ್ಗಳು ನಮ್ಮಲ್ಲಿ ಇದೆ. ದಟ್ ಈಸ್ ವೇರ್ ಐ ಆಮ್ ಗೋಯಿಂಗ್ ಟು. ಓಕೆ, ಸೊ ಐ ವಿಲ್ ಗಿವ್ ಯು ಸೇ 2 minutes ಜಸ್ಟ್ ಟು ನೋಟ್ ಡೌನ್ ಮೇ ಬಿ, ಆರ್ ಇದನ್ನ ರೀಪ್ಲೇನಲ್ಲಿ ನೋಡ್ಕೊಂಡು ಬರಿಬಹುದು. ಇಟ್ ಈಸ್ ಆಲ್ಸೋ ಫೈನ್. I'll pause for 1 minute. Okay, so this is first part. Second part, if you are still not feeling good about yourself, ನಿಮ್ಮ ಮೇಲೆ ನಿಮಗೆ ಇನ್ನ if you want to feel better, ಏನ್ ಮಾಡ್ಬೋದು? You start selling your body parts. ಒಂದೊಂದೇ ಬಾಡಿ ಪಾರ್ಟ್ ಅನ್ನು ಲೆಕ್ಕ ಹಾಕೊಳ್ಳಿ. ನಿಮ್ಮ ತಲೆ, ಕಣ್ಣು, ಮೂಗು, ನಾಲಿಗೆ, ಹಲ್ಲುಗಳು. You start selling them and write your selling price, and you will get into like 100 crore, 400 crore, 1000 crore ವ್ಯಾಲ್ಯೂ ನಿಮ್ಮ ಹತ್ರ ಬರ್ತದೆ. Just for the fact that ನಾವು ಸುಮ್ಮನೆ ಉಸಿರಾಡ್ತಾ ಇದೀವಿ, and we are able to enjoy the food, get good sleep. ಈ ಒಂದು ಕಾರಣಕ್ಕೇನೆ we are actually priceless. But many of us think, ನಾವು ಅನ್ಕೊಂಡಿರ್ತೇವೆ ನಮ್ಗೇನು ಸಾಧ್ಯ ಆಗೋದಿಲ್ಲ, we are very unfortunate, ನಮ್ಗೆ ಲಕ್ ಇಲ್ಲ, ನಮ್ಮ ಕಡೆ ಇಲ್ಲ, ಯಾವಾಗ್ಲೂ ನಾವು ಫೇಲ್ಯೂರ್ ಅಲ್ಲೇ ಇರ್ತೇವೆ ಅಂತ. ದಿಸ್ ಆಲ್ ನಾಟ್ ಟ್ರೂ. ಅದಕ್ಕೋಸ್ಕರ ಈ ಒಂದು ಎಕ್ಸರ್ಸೈಸ್ ಸೆಲ್ಫ್ ಲವ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಸೊ ಇಫ್ ಯು ಫೀಲ್ ಲೈಕ್ ಯು ಕ್ಯಾನ್ ಡೂ ದಿಸ್ ಆಲ್ಸೋ. So the final topic is on the time management. So time is one thing which is equal for everyone. ಅಲ್ವಾ? ಜಗತ್ತಿನಲ್ಲಿ ಯಾರ್ಯಾರು ಎಷ್ಟು ಜನ ಇದಾರೋ ಎಲ್ಲರಿಗೂ ಕೂಡ ಸೇಮ್ ದುಡ್ಡಿನ ತರ, ಟ್ಯಾಲೆಂಟ್ ತರ, ಐಡಿಯಾಸ್ ತರ ಹೆಚ್ಚು ಕಮ್ಮಿ ಇಲ್ಲ. ಟೈಮ್ ಇಸ್ ದ ಸೇಮ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಇನ್ ದಿಸ್ ವರ್ಲ್ಡ್. ನಮಗೂ ಅಷ್ಟೇ, ಪ್ರಾಣಿಗಳಿಗೂ ಅಷ್ಟೇ, ಪ್ಲಾಂಟ್ಸ್ ಗಳಿಗೂ ಅಷ್ಟೇ, ಎಲ್ಲರಿಗೂ ಕೂಡ. ಸೊ ಬಿಗ್ ಬಿಗ್ ನೇಮ್ಸ್ ಯಾರು, ಅಂಬಾನಿ, ಅಕ್ಷಯ್ ಕುಮಾರ್, ಲಿಸ್ಟ್ ಹಾಕಿದನಲ್ಲ, ಇಲಾನ್ ಮಾಸ್ಕ್ ಇರ್ಬೋದು, ಜೆಫ್ ಬಿಜಾಸ್, ರವಿಶಂಕರ್ ಇರ್ಬೋದು, ಮೋದಿಜಿ ಇರ್ಬೋದು, ಎಲ್ಲಾರ್ಗು ಕೂಡ 24 hours ಏನೆ, ನಮ್ಗೂ 24 hours ಏನೆ, ನಿಮ್ಗೂ 24 hours ಏನೆ. ಸೊ ಫಾರ್ ಎವ್ರಿ ಒನ್ ವಿ ಹ್ಯಾವ್ ಜಸ್ಟ್ 24 hours, ನಾಟ್ ಮೋರ್, ನಾಟ್ ಲೆಸ್. ಸೊ ಇದನ್ನ ಹೇಗೆ ನಾವು ಯುಟಿಲೈಸ್ ಮಾಡ್ಕೊಳ್ತೇವೆ ಅನ್ನೋದು ನಮ್ಮ ವ್ಯಕ್ತಿತ್ವದ ಮೇಲೆ, ನಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದಕ್ಕೆ 2 ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಒಂದು
ಏನೋ ಒಂದು ಟಾಸ್ಕ್ ನಿಮ್ಗೆ ಬರ್ತದೆ, ಆ ಕೆಲಸವನ್ನ ನನಗೆ ನಾನೇ ಮಾಡ್ಬೇಕಾ ಅಥವಾ ನಾನು ಬೇರೆಯವರಿಗೆ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೋದಾ, ಈ ಒಂದು ಕ್ವಶನ್ ಅನ್ನ ಕೇಳ್ಕೊಳ್ಳಿ. ದಟ್ ವೇ ಇಟ್ ವಿಲ್ ಗಿವ್ ಯು ಮೋರ್ ಕ್ಲಾರಿಟಿ. ಅದು ಟೈಮ್ ಇರುವಂತ ಟೈಮ್ ಅನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಕ್ಲಾರಿಟಿ ಕೊಡ್ತದೆ. ಅಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಬೇಸ್ಡ್ ಆನ್ ದ ಅರ್ಜೆನ್ಸಿ ಅಂಡ್ ಇಂಪಾರ್ಟೆನ್ಸ್. ಅರ್ಜೆನ್ಸಿ ಅಂತಂದ್ರೆ ಎಷ್ಟು ಬೇಗ ಮಾಡಬೇಕು, ಅದನ್ನು ಈಗಲೇ ಮಾಡಬೇಕಾ ಅಥವಾ ಕ್ಯಾನ್ ಐ ಪೋಸ್ಟ್ಪೋನ್ ಇಟ್, ಅದನ್ನು ನೋಡುವಂಥದ್ದು. ಎರಡನೇದಾಗಿ ಅದರ ಮಹತ್ವ, ನಾವು ಮಾಡುವಂತ ಕೆಲಸದ ಮಹತ್ವ ಏನಿದೆ ಅದನ್ನ ಬರೆಯುವಂಥದ್ದು, ಎಷ್ಟು ಇಂಪಾರ್ಟೆಂಟ್ ಆ ಕೆಲಸ ಅಂತ. ಅದಕ್ಕೆ ಒಂದು ಸಿಂಪಲ್ ಒಂದು ಡಯಾಗ್ರಾಮ್ ಇದೆ, ಅದನ್ನ ಶೇರ್ ಮಾಡ್ತೇನೆ ನಾನು. ಸೊ ಈ ತರ 4 ಕ್ವಾಡ್ರೆಂಟ್ ಅಲ್ಲಿ ಅದನ್ನ ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಹೇಳುತ್ತೆ ಇದು ಈ ಟೆಕ್ನಿಕ್. ಮೇಲ್ಗಡೆ ಅರ್ಜೆಂಟ್ ನಾಟ್ ಅರ್ಜೆಂಟ್ ಅಂತ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಇಂಪಾರ್ಟೆಂಟ್ ನಾಟ್ ಇಂಪಾರ್ಟೆಂಟ್ ಅಂತ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರುವಂತದ್ದು ಇಟ್ ಇಸ್ ಅರ್ಜೆಂಟ್ ಅಂಡ್ ಆಲ್ಸೋ ಇಂಪಾರ್ಟೆಂಟ್, ಬೇಗನೂ ಮಾಡಬೇಕು ಮತ್ತೆ ತುಂಬಾ ಮಹತ್ವದ ಕೆಲಸ, ಸೊ ಅದನ್ನ ನಾವು ಮಾಡಲೇಬೇಕು. ಸೊ ದಟ್ ಕಮ್ಸ್ ಅಂಡರ್ 2 ಕ್ಯಾಟಗರಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಬರುವಂತದ್ದು ಮೇಲೆ ಅರ್ಜೆಂಟ್ ಇಲ್ಲ ಬಟ್ ಇಂಪಾರ್ಟೆಂಟ್, ಮಾಡಲೇಬೇಕು, ನಾನೇ ಮಾಡಬೇಕು. ಸೊ ಅದನ್ನ ಏನ್ ಮಾಡಬೇಕು, ಅದನ್ನ ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಐ ಹ್ಯಾವ್ ಟು ಪ್ಲಾನ್ ಸಮ್ ಟೈಮ್ ಫಾರ್ ದಟ್. ಓಕೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುವಂತದ್ದು ಅರ್ಜೆಂಟ್ ಇದೆ ಬಟ್ ಇಟ್ ಮೆ ನಾಟ್ ಬಿ ಇಂಪಾರ್ಟೆಂಟ್, ಅದನ್ನ ಏನ್ ಮಾಡ್ಬೋದು, ಬೇರೆಯವ್ರಿಗೆ ಡೆಲಿಗೇಟ್ ಮಾಡ್ಬೋದು, ಇನ್ನೊಬ್ರಿಗೆ ನೀನ್ ಮಾಡು ಅಂತ ಹೇಳ್ಕೊಡ್ಬೋದು. ಆರ್ ಇಫ್ ಇಟ್ ಇಸ್ ನಾಟ್ ಮೈ ಕೋರ್ ಕಾಂಪಿಟೆನ್ಸಿ, ನನ್ನ ಕೋರ್ ಕಾಂಪಿಟೆನ್ಸಿನಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಐ ಕ್ಯಾನ್ ಡೆಲಿಗೇಟ್ ಇಟ್ ಟು ಸಮ್ವನ್, ಔಟ್ಸೋರ್ಸ್ ಮಾಡಬಹುದು. ಕೊನೆಯದಾಗಿ ನಾಟ್ ಅರ್ಜೆಂಟ್ ಅಂಡ್ ನಾಟ್ ಇಂಪಾರ್ಟೆಂಟ್, ಈ ಕೆಲಸವನ್ನು ಏನ್ ಮಾಡೋದು, ಎಲಿಮಿನೇಟ್ ಮಾಡ್ಬಿಡೋದು ಲಿಸ್ಟ್ ಇಂದ. ವಿ ನೀಡ್ ನಾಟ್ ಡೂ ದಟ್. ಎಷ್ಟೋ ಸಾರಿ ನಾವು ಟೈಮ್ ವೇಸ್ಟ್ ಮಾಡೋದು ಅಂತಂದ್ರೆ ಇದೇ ಕ್ವಾಡ್ರೆಂಟ್ ಅಲ್ಲಿ ಇದ್ದುಕೊಂಡು ಏನಾಗುತ್ತೆ ಅಂದ್ರೆ ಇಲ್ಲಿ ವಿ ಟೆಂಡ್ ಟು ಸ್ಪೆಂಡ್ ಮೋರ್ ಟೈಮ್ ಬಿಕಾಸ್ ದರ್ ಇಸ್ ಕಂಫರ್ಟ್ ಝೋನ್ ಒಳಗಡೆ ಇರ್ತೀವಿ, ವಿ ಆರ್ ನಾಟ್ ಸ್ಟ್ರೆಸ್ಡ್. ಸೊ ಅದೇ ಜಾಗದಲ್ಲಿ ಈಗ ಯೂಟ್ಯೂಬ್ ನಲ್ಲಿ ಫನಿ ವಿಡಿಯೋಸ್ ನೋಡೋದಿರ್ಬೋದು ಅಥವಾ ಬೇರೆ ಟೈಮ್ ವೇಸ್ಟಿಂಗ್ ಅಂತ ಹೇಳ್ತಾರಲ್ಲ, ಟಿವಿ ನೋಡೋದಿರ್ಬೋದು, ಇಟ್ ಈಸ್ ಆಲ್ ವೇಸ್ಟ್ ಆಫ್ ಟೈಮ್. ಸೊ ವಿ ಹ್ಯಾವ್ ಟು ಜಸ್ಟ್ ಎಲಿಮಿನೇಟ್ ದಿಸ್ ಫ್ರಮ್ ಅವರ್ ಡೇ. ಓಕೆ. ಇವಾಗ ಸ್ವಲ್ಪ ಕೆಲವು ಎಕ್ಸಾಂಪಲ್ಸ್ ಗಳನ್ನು ನೋಡೋಣ ಒಂದರ ನಂತರ ಒಂದು. ಐ ರಿಕ್ವೆಸ್ಟ್ ಯು ಟೈಪ್ ಮಾಡಿ, ಇಲ್ಲ ಕ್ವಾಡ್ರೆಂಟ್ 1 2 3 ಟೈಪ್ ಮಾಡಿ, ಇಲ್ಲ ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಅನ್ಮ್ಯೂಟ್ ಅಂಡ್ ಸೊ ಸಪೋಸ್ ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಇನ್ ಯುವರ್ ಓನ್ ಡೇ. ನಿಮ್ಮ ಡೇನಲ್ಲಿ ಒಂದು ಅಟೆಂಡ್ ಸೆಲ್ ಫೋನ್ ಕಾಲ್, ಮೊಬೈಲಿಗೆ ಫೋನ್ ಬರುತ್ತೆ, ಅದು ಎಲ್ಲಿ ಬರುತ್ತೆ ಇವಾಗ ಆ ಆಕ್ಟಿವಿಟಿ? ಇದು ಆಕ್ಟಿವಿಟಿ 1 ಅಲ್ಲಿ ಬರುತ್ತಾ, ಕ್ವಾಡ್ರೆಂಟ್ 1 ಅಲ್ಲಿ ಬರುತ್ತಾ, 2 ನಲ್ಲಿ ಬರುತ್ತಾ, 3 ನ 4? ಯು ಹ್ಯಾವ್ ಟು ಥಿಂಕ್ ಅಂಡ್ ಟೆಲ್ ಮಿ. ಯು ಕ್ಯಾನ್ ಟೈಪ್ ಅಂಡ್ ಟೆಲ್ ಕ್ವಾಡ್ರೆಂಟ್ 1, ಕ್ವಾಡ್ರೆಂಟ್ 2, Q2, Q1 ಹೇಳ್ಬೋದು ಅಥವಾ ಅನ್ಮ್ಯೂಟ್ ಮಾಡಿ ಮಾತಾಡಿ. ಜಸ್ಟ್ ಟು ಗಿವ್ ಯು ಕ್ಲಾರಿಟಿ ಅಷ್ಟೇ. ಬೇರೆ ಬೇರೆ ಇದೇ ತರ ನೀವು ಬೇರೆ ಬೇರೆ ಆಕ್ಟಿವಿಟೀಸ್ಗೆ ಪ್ಲಾನ್ ಮಾಡ್ಕೊಳ್ಬಹುದು. ಡಿಪೆಂಡ್ಸ್ ಆನ್ ದ ಕಾಲ್ ಅಲ್ವಾ? ಎಮರ್ಜೆನ್ಸಿ ಕಾಲ್ ಇರ್ಬೋದು ಅಥವಾ ಸಮ್ ಬ್ಯಾಂಕ್ ಕಾಲ್ ಅಥವಾ ಫ್ರೆಂಡ್ ಏನಾದ್ರು ಎಮರ್ಜೆನ್ಸಿ ಇರ್ಬೋದು ಅಥವಾ ಇನ್ಯಾರೋ ಫ್ರೆಂಡ್ ಸುಮ್ನೆ ಹರಟೆ ಹೊಡಿಯಕ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ದ ಮ್ಯಾಟರ್. ಕರೆಕ್ಟ್. ಸೊ ಫಸ್ಟ್ ಥಿಂಗ್ ಇಟ್ ಕಮ್ಸ್ ಅಂಡರ್ ಅರ್ಜೆಂಟ್ ಅಲ್ವಾ? ಬಿಕಾಸ್ ಇಫ್ ಯು ಡೋಂಟ್ ಅಟೆಂಡ್ ಇಟ್ ಇನ್ 1 minute ಅದು ಕಾಲ್ ಕಟ್ ಆಗಿ ಹೋಗ್ತದೆ. ಸೊ ಫಸ್ಟ್ ಥಿಂಗ್ ಇಟ್ ಕಮ್ಸ್ ಹಿಯರ್. ಓಕೆ. ಸೆಕೆಂಡ್, ಇಂಪಾರ್ಟೆಂಟ್ ಅಥವಾ ಅನ್ಇಂಪಾರ್ಟೆಂಟ್ ಹೇಗೆ ಗೊತ್ತಾಗುತ್ತೆ? ಯು ಸಿ ದಟ್ ಯಾರಿಂದ ಫೋನ್ ಬಂದಿದ್ದು ಗೊತ್ತಾಗ್ತದೆ ನಿಮಗೆ. ಸೊ ಡಿಪೆಂಡಿಂಗ್ ಆನ್ ದಟ್ ಯು ಕ್ಯಾನ್ ಪ್ಲಾನ್ ಇಟ್ ವೆದರ್ ಟು ಪುಟ್ ಇಟ್ ಇನ್ ದಿಸ್ ಆರ್ ದಿಸ್. Q1 ಅಲ್ಲಿ ಹಾಕೋದಾ, Q2 ನಲ್ಲಿ ಹಾಕೋದಾ ಅಂತ ನೋಡ್ಕೊಳ್ಬಹುದು. ಅಂಡರ್ಸ್ಟುಡ್? ಯಾ, ಡಿಪೆಂಡ್ ಆನ್ ಕಾಲರ್ ಅಂತ ಹೇಳ್ತಾರೆ ಒಬ್ರು. ಅರ್ಜೆಂಟ್ ಕರೆಕ್ಟ್. ಸೊ ಡಿಪೆಂಡ್ ಆನ್ ದ ಕಾಲರ್. ಸೊ ಇಫ್ ಇಟ್ ಇಸ್ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್, ಇಫ್ ದರ್ ಇಸ್ ಕಾಲ್ ಕಮಿಂಗ್ ಫ್ರಮ್ ದ ಬ್ಯಾಂಕ್ ಆಸ್ ಯು ಸೆಡ್, ಆರ್ ಸಮ್ ಫ್ರೆಂಡ್ ಪ್ಲಾನಿಂಗ್ ಸಮಥಿಂಗ್, ಆ ತರ ಏನಾದ್ರು ಇದ್ರೆ then it becomes important also. But if it is a sales call, unknown number, and you are in doing bit of something else which is urgent and important, then you can plan it later. Just let it miss. I have the number, I will call back later. Just give you an example as to how to deal with that. Let us go one by one. Reading a book ಓದ್ತಾ ಇದ್ದೀರಿ. So where should it come?
ಬುಕ್ ಓದುವಂಥದ್ದು ಅದೊಂದು ಟಾಸ್ಕ್. Not urgent but important. Not urgent but important. So it is Q2. Okay. Giving a talk or session. ಇವಾಗ ಈ ತರ ನಾನು ಮಾತಾಡ್ತಾ ಇದ್ದೇನೆ ಫಾರ್ ಎಕ್ಸಾಂಪಲ್. That one. That's important. Important. Not urgent but important. So that has to be planned. ಈ ಟೈಮಿಗೆ ನಾನು ಮಾತಾಡೋದು ಅಂತ you have to plan it. Then say suppose doorbell rings now and need to open the door. ಇವಾಗ ನಾನು ಸೆಷನ್ ತಗೊಳ್ತಾ ಇದ್ದೇನೆ and my doorbell rings. Urgent. It is urgent and it is important also. Maybe there is someone important coming there. Okay. Next, attending nature calls. Urgent one. Yeah, it's urgent. Urgent and important both. We have to go. Next, talking to your family members. Yes. That can be planned. It can be planned. It's not urgent, but it is very important. Watching fun videos. Not urgent. Yes, and important or not? Yeah, it's important. It's give some refreshment. Okay, so it comes under fun and hobbies. Adralli category barutte. Just take care that you don't spend more time on it. First time. Yeah. Okay, you plan some time and then spend only that much time. Next, paying bills. For example, mobile, electricity, rent kododu. Idella. Planning. Again, it is not urgent. But important. Important. Then sleeping. Q2 again, not urgent but important. Shopping groceries, same. Shopping for new clothes. Shopping groceries, do you want to put it under Q2 or Q3? Q2, we can plan. We can plan. Yeah, it Depends depends on your the need. Yeah, so you can also put it here. Delegate nu ಮಾಡಬಹುದು. Okay, if it is urgent but not important that you have to do it, you can also delegate it. So you can plan. Say shopping for new clothes. ಬಟ್ಟೆ ಹೊಸದೇನಾದ್ರು ಕೊಂಡ್ಕೋಬೇಕು ಅಂತಂದ್ರೆ Very, very important. important. Yes. So you have to plan it. Attending friends wedding, ನಾವೇ ಹೋಗ್ಬೇಕು. We can't delegate it. Practicing meditation, we have to do it ourselves. Gossiping, Eliminate. eliminate. Eating, cooking, Important. Yeah, urgent. important. Joining Surabhi Club, personal development. Yeah, urgent. Plan it. Plan. May not be Yeah. urgent, but plan. Yeah. Washing clothes, cleaning house, Plan. planning. Going to yoga classes, Plan. plan, but we cannot delegate. So basically, ಏನು ಅಂತಂದ್ರೆ whichever you can delegate, where your direct involvement is not required, you can delegate it. For example, ಇಲ್ಲೊಂದು ಇತ್ತು paying bills ಅಂತಿತ್ತು ನೋಡಿ. It is not necessary you go and pay. It is also possible you can ask someone to pay. ಆ ತರ. But ನಿದ್ದೆ ಆ ತರ ಆಗಲ್ಲ, ನಾವೇ ಮಾಡಬೇಕು ನಮ್ ನಿದ್ದೆ. Okay. So just to give you clarity, I added a few activities. So ನಿಮ್ಮ ಪ್ಲಾನಿಂಗ್ ಅನ್ನ ನೀವು ಮಾಡ್ಕೊಳ್ಳಿ. So the next task is to find out what is your ideal you. ನೀವು ಐಡಿಯಲ್ ಸ್ಟೇಟ್ ಅಲ್ಲಿ ಅಂದ್ರೆ ಬ್ಯಾಗೇಜಸ್ ಏನಿಲ್ಲ ನಿಮ್ಮ ಹಿಂದ್ಗಡೆ, and you do not have any negative belief system, you have no previous experiences, as though you are born today, ಇವತ್ತಿಗೆ ಹುಟ್ಟಿದಿರಿ ಅಂತ ಅನ್ಕೊಳ್ಳಿ. ನಿಮ್ಮ ಐಡಿಯಲ್ ಡೇ ನಲ್ಲಿ ನೀವು ಹೇಗಿರ್ತೀರಿ ಅದನ್ನ ನೀವು ಪ್ಲಾನ್ ಮಾಡಬೇಕು. I mean, you have to write it down. Okay, so I will give you 5 minutes time. 3:56 I thought up to 4 o'clock. So 4 days, 4 minutes time. So just take some time and introspect. In your ideal situation, what will you be doing? ನಿಮ್ಮ ideal day ನಲ್ಲಿ ನೀವು ಏನ್ ಮಾಡ್ತಾ ಇರ್ತೀರಿ ಅಂತ. ಅಂದ್ರೆ ನೀವು ಯಾರ ಜೊತೆ ಇರ್ತೀರಿ, ಏನ್ ಮಾಡ್ತೀರಿ, ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಆಫ್ ಆಲ್ ಎಷ್ಟು ಗಂಟೆಗೆ ಹೇಳ್ತೀರಿ ಐಡಿಯಲ್ ಡೇ ನಲ್ಲಿ. ಸೊ ಯು ಹ್ಯಾವ್ ನೋ ಬ್ಯಾಗೇಜಸ್, ಬಟ್ ಐಡಿಯಲ್ ಡೇ ನಲ್ಲಿ ವೆನ್ ಡು ಯು ವಾಂಟ್ ಟು ಗೆಟ್ ಅಪ್, ಯಾವ ಟೈಮಲ್ಲಿ ನೀವು ಹೇಳ್ಬೇಕು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂಡ್ ವೆನ್ ಯು ವಾಂಟ್ ಟು ಸ್ಲೀಪ್, ಯು ಕ್ಯಾನ್ ಗೋ ಇನ್ ಡೀಟೇಲ್ಸ್ ಲೇಟರ್, ಆಮೇಲೆ ನೋಡ್ಬೋದು ಡೀಟೇಲ್ಸ್. ಬಟ್ ಫಾರ್ ನೌ
ಜಸ್ಟ್ ಮಾರ್ನಿಂಗ್ ಏನ್ ಮಾಡಬೇಕು, ಮಧ್ಯಾಹ್ನ, ಸಂಜೆ, ರಾತ್ರಿ. Just write it down. I'll give you 3 minutes, 3 to 4 minutes. Take your time. Let me also do it. ಆಯ್ತಾ? ಬರ್ದ್ರ ಎಲ್ಲರೂ? ಎಸ್, ನೋ? ಸೊ ಸ್ಪೆಂಡ್ ಸಮ್ ಟೈಮ್ ಇವತ್ತು, and you can complete that exercise later. ನಿಮ್ಮ ಐಡಿಯಲ್ ಡೇ ನಲ್ಲಿ ನೀವು ಐಡಿಯಲ್ ಆಗಿದ್ದಾಗ ನೀವು ಯಾರ ಜೊತೆ ಇರಬೇಕು, ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಅದನ್ನ ಟೈಮ್ ಟೇಬಲ್ ರೀತಿಯಲ್ಲಿ ಬರೆಯಿರಿ. ರಿಮೆಂಬರ್, ನೋ ಬ್ಯಾಗೇಜಸ್. ಎನಿ ಡೌಟ್ಸ್?
Okay, hope it is clear. Next, the task would be to go from the current me to the ideal me. ಸೊ ಇವಾಗ ನಿಮ್ದು ಟೈಮ್ ಟೇಬಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ಇವಾಗಿನ ಟೈಮ್ ಟೇಬಲ್ಲು ಆ್ಯಂಡ್ ದ ಐಡಿಯಲ್ ಟೈಮ್ ಟೇಬಲ್. ಸೊ ಐಡಿಯಲ್ ಟೈಮ್ ಟೇಬಲ್ಲಿ ಬರ್ಕೊಳ್ಬೇಕು ನೀವು. ಫಾರ್ ಎಕ್ಸಾಂಪಲ್ 3:30 ಹೇಳೋದು, 4 o'clock I'll do meditation, 5 o'clock I'll do something else, 7:30 I will have breakfast, then office work, then finish office by 4 o'clock, then spend time with family, dinner, hit bed 8:30. ಇದು ನಿಮ್ದು ಐಡಿಯಲ್ ಟೈಮ್ ಟೇಬಲ್. ಅಂಡ್ ಐಡಿಯಲ್ ಟೈಮಲ್ಲಿ ಏನೇನು ಮಾಡ್ತೀರಾ ಅದನ್ನು ಕೂಡ ಆಕ್ಟಿವಿಟೀಸ್ ಎಲ್ಲ ಬರೀತಾ ಇದ್ದೀರಿ. ಸೊ ಫ್ರಮ್ ಕರೆಂಟ್ ಮೀ ಯು ಹ್ಯಾವ್ ಟು ಗೋ ಟು ಐಡಿಯಲ್ ಮೀ. ಅಲ್ಲಿಗೆ ಹೋಗೋದಕ್ಕೆ ದಟ್ಸ್ ಎ ಪಾತ್ ಅಲ್ವಾ. ಸಪೋಸ್ ಈಗ ನಾನು ಇಲ್ಲಿಂದ ನನ್ನ ರಿಲೇಟಿವ್ ಮನೆಗೆ ಡೆಲ್ಲಿಯಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಅವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ಐ ನೀಡ್ ಟು ನೋ ವೇರ್ ಟು ಗೋ ಅಲ್ವಾ. ಫಸ್ಟ್ ಅಡ್ರೆಸ್ ಗೊತ್ತಿರಬೇಕು ಅಲ್ಲಿದ್ ಮನೆದು. ಇಲ್ಲಾಂದ್ರೆ ಸುಮ್ಮನೆ ಡೆಲ್ಲಿಲಿ ಇದ್ದಾರೆ ಅಂತ ಡೆಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾನು ಫ್ಲೈಟ್ ಬುಕ್ ಮಾಡ್ಕೊಂಡು. ಐ ಹ್ಯಾವ್ ಟು ನೋ ಎಕ್ಸಾಕ್ಟ್ ಪ್ಲೇಸ್ ವೇರ್ ದೇ ಸ್ಟೇ. ಸೊ ದಿಸ್ ಇಸ್ ದ ಡೆಸ್ಟಿನೇಷನ್. ನೀವು ಇಲ್ಲಿದ್ದೀರಿ, ಈ ಡೆಸ್ಟಿನೇಷನ್ ಎಲ್ಲಿ ಹೋಗ್ಬೇಕು ನಿಮ್ಗೆ ಎಕ್ಸಾಕ್ಟ್ ಗೊತ್ತಿರಬೇಕು. ಸೊ ಟು ಬುಕ್ ದ ಟಿಕೆಟ್ಸ್ ಯು ಶುಡ್ ನೋ ದೇ ಆರ್ ಇನ್ ಡೆಲ್ಲಿ and in one place and that address. Okay, this is something like this. ಈಗ ಐಡಿಯಲ್ ವಿ ಏನಿದೆಯಲ್ಲ ಅದು ನಿಮ್ಮ ಡೆಸ್ಟಿನೇಷನ್. ನೀವೀಗ ಇಲ್ಲಿದ್ದೀರಿ, ನಿಮ್ಮ ಜಾಗದಲ್ಲಿ ಇದ್ದೀರಿ, ಇಲ್ಲಿಂದ ನೀವು ಡೆಲ್ಲಿಗೆ ಟ್ರಾವೆಲ್ ಮಾಡಬೇಕು. ಅಂಡ್ ಇನ್ ದಿಸ್ ಜರ್ನಿ ಯು ವಿಲ್ ಹ್ಯಾವ್ ಟು ಡೂ ಸೋ ಮೆನಿ ಆಕ್ಟಿವಿಟೀಸ್ ಅಲ್ವಾ. ಬುಕಿಂಗ್ ಟಿಕೆಟ್ಸ್, ಅಲ್ಲಿಂದ ಕೆಳಗಡೆ ಇಳಿದು ಮತ್ತೆ ಬಸ್ಸು ಅಥವಾ ಟ್ರೈನ್ ಹಿಡ್ಕೊಂಡು ಹೋಗ್ಬೇಕು, ಮತ್ತೆ ಅಲ್ಲಿಂದ ಅವ್ರ ಮನೆ ಹೋಗ್ಬೇಕು. ದೆನ್ ಯು ವಿಲ್ ಮೀಟ್ ದಟ್ ಪರ್ಸನ್. ಸೊ ದಿಸ್ ಇಸ್ ದ ಕಂಪ್ಲೀಟ್ ಜರ್ನಿ. ಸಿಮಿಲರ್ಲಿ ಫ್ರಮ್ ದಿಸ್ ಕರೆಂಟ್ ಪ್ಲೇಸ್, ಫ್ರಮ್ ದಿಸ್ ಕರೆಂಟ್ ಮೀ ಯು ಆರ್ ಪ್ಲಾನಿಂಗ್ ಟು ಗೋ ಟು ಐಡಿಯಲ್ ಮೀ. ನಡುವೆ ಏನೇನು ಇಂಪೆಡಿಮೆಂಟ್ಸ್ ಬರುತ್ತೋ, ಆಬ್ಸ್ಟಕಲ್ಸ್ ಬರುತ್ತೋ ಅದನ್ನ ಕ್ಲಿಯರ್ ಮಾಡ್ತಾ ಹೋಗ್ಬೇಕು. ಫೈನ್. ಅದಕ್ಕೆ ಒಂದು ಎಕ್ಸರ್ಸೈಸ್ ಮಾಡೋಣ. ಇನ್ ಯುವರ್ ಕರೆಂಟ್ ಲೈಫ್, from your current me to go to ideal me, take some time and note down what activities you need to start, what activities you need to stop, and what activities you need to continue. ಯಾವ ಆಕ್ಟಿವಿಟಿಯನ್ನ ನೀವು ಇವತ್ತಿಂದ ಪ್ರಾರಂಭ ಮಾಡಬೇಕು, ಯಾವ ಆಕ್ಟಿವಿಟಿಯನ್ನ ನಿಲ್ಲಿಸಬೇಕು, ಯಾವ ಆಕ್ಟಿವಿಟಿ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಿ ಅದನ್ನ ಕಂಟಿನ್ಯೂ ಮಾಡಬೇಕು. So put it in these 3 buckets. Okay. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ಗೆಟಿಂಗ್ ಅಪ್ ಟೈಮ್, ಎಷ್ಟು ಗಂಟೆಗೆ ಹೇಳ್ತೀರಿ ನೀವು. ಇವಾಗ ಫಾರ್ ಎಕ್ಸಾಂಪಲ್ ನೀವು 6:30 ಹೇಳ್ತೀರಿ ಅಂತ ಅನ್ಕೊಳ್ಳಿ. ಬಟ್ ಇನ್ ಯುವರ್ ಐಡಿಯಲ್ ಟೈಮ್ ಐ ಹ್ಯಾವ್ ಟು ಗೆಟ್ ಅಪ್ ಎಟ್ 3:30. ಸೊ ಏನ್ ಮಾಡಬೇಕು, ಸ್ಟಾರ್ಟ್ ಗೆಟಿಂಗ್ ಅಪ್ ಎಟ್ 3:30, ಸ್ಟಾಪ್ ಗೆಟಿಂಗ್ ಅಪ್ ಎಟ್ 6:30 ಅಂತ ಬರೆಯೋದು. ಸಪೋಸ್ ನಿಮ್ಮ ಐಡಿಯಲ್ ಟೈಮಲ್ಲಿ ಕೂಡ ನೀವು 5 ಗಂಟೆಗೆ ಹೇಳ್ಬೇಕು ಅಂತಿದೆ, ಇವಾಗ್ಲೂ 5 ಗಂಟೆಗೆ ಹೇಳ್ತಾ ಇದ್ದೀರಿ ಅಂತಂದ್ರೆ ಅದನ್ನ ಕಂಟಿನ್ಯೂ ಇದ್ರಲ್ಲಿ ಹಾಕಿ, ಬಕೆಟ್ ಅಲ್ಲಿ ಹಾಕಿ. ಸೊ ಈ ತರ ಒಂದು ಸ್ಟಾರ್ಟ್, ಒಂದು ಸ್ಟಾಪ್, ಒಂದು ಕಂಟಿನ್ಯೂ ಅಂತ 3 ಭಾಗ ಮಾಡ್ಕೊಳ್ಳಿ ಒಂದು ಶೀಟ್ ಅಲ್ಲಿ, ಕಾಲಮ್ ಅಲ್ಲಿ. ಅಂಡ್ ಇನ್ ದಟ್ ಆಕ್ಟಿವಿಟಿ ಗೆಟಿಂಗ್ ಅಪ್ ಫಾರ್ ಎಕ್ಸಾಂಪಲ್ ಕಂಟಿನ್ಯೂ ವೇಕಿಂಗ್ ಅಪ್ ಎಟ್ 5 o'clock ಅಂತ ಬರೆಯೋದು. 5 ಗಂಟೆಗೆ ಹೇಳೋದನ್ನ ಅದನ್ನ ಮುಂದುವರಿಸಬೇಕು ಅಂತ ಬರೆಯೋದು. ಅಂಡರ್ಸ್ಟುಡ್? ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಮ ಕರೆಂಟ್ ಸ್ಟೇಟ್ ಇಂದ ನೀವು ಐಡಿಯಲ್ ಸ್ಟೇಟಿಗೆ ಹೋಗ್ಬೇಕು ಅಂತಂದ್ರೆ ನೀವು ಅದನ್ನ ಸ್ಟಾರ್ಟ್ ಅಲ್ಲಿ ಹಾಕ್ಬೇಕಾ, ಸ್ಟಾಪ್ ಅಲ್ಲಿ ಹಾಕ್ಬೇಕಾ, ಅಥವಾ ಕಂಟಿನ್ಯೂ ಹಾಕ್ಬೇಕಾ ಬರೆಯುವಂಥದ್ದು. ಸೊ ಇದನ್ನ ಪ್ಲಸ್ ಅಂತ ಹೇಳ್ತೇವೆ ಸ್ಟಾರ್ಟ್ ಅನ್ನ. ಸೊ ಕಂಟಿನ್ಯೂ ಅನ್ನ 0 ಅಂತ ಹೇಳ್ತೇವೆ, ಸ್ಟಾಪ್ ಅನ್ನ ಮೈನಸ್ ಅಂತ ಹೇಳ್ತೇವೆ. ಸೊ ಸ್ಟಾರ್ಟ್ ಅಂದ್ರೆ ಸಮಥಿಂಗ್ ಯು ನೀಡ್ ಟು ಆಡ್ ಟು ಯುವರ್ ಲೈಫ್. ಸ್ಟಾರ್ಟ್ ಗೆಟಿಂಗ್ ಅಪ್ ಎಟ್ 3:30. ಸಪೋಸ್ ದಟ್ 3:30 is your ideal time. Okay, then you start ಅಂತ ಹಾಕೊಳ್ಳೋದು. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ 3:30 ಅಂತಂದ್ರೆ ಯು ಸ್ಟಾರ್ಟ್ ವಿತ್ ವಾಟ್ ಎವರ್ ಇಸ್ ಪ್ರಾಕ್ಟಿಕಲ್ ಎಷ್ಟು ಮಾಡ್ಲಿಕ್ಕೆ ಆಗುತ್ತೋ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ದೆನ್ ಯು ಸ್ಲೋಲಿ ಮೂವ್. ಇದನ್ನ ಪ್ರತಿ ತಿಂಗಳು, ಪ್ರತಿ ವಾರ ಅದನ್ನ ನೀವು ರಿವ್ಯೂ ಮಾಡ್ತಾ ಬರ್ತಾ ಇರೋದ್ರಿಂದಾಗಿ ಯು ವಿಲ್ ಸ್ಟಾರ್ಟ್ ಗೋಯಿಂಗ್ ಟು ದ ಐಡಿಯಲ್ ಸ್ಟೇಟ್. ನಿಮ್ಮ ಐಡಿಯಲ್ ಡೇ ಏನು ಆಗ್ಬೇಕೋ ಆ ತರ ಆಗ್ತಾ ಹೋಗ್ತದೆ. ಸೊ ಫೈನಲಿ ದಟ್ ಈಸ್ ಹೌ ದ
pathway to the success and happiness. For example, fit body ಬೇಕು ನಿಮಗೆ. ಈಗ ನಿಮ್ದು ಎಷ್ಟು ಕೆಜಿ, ಫಾರ್ ಎಕ್ಸಾಂಪಲ್ 90 ಕೆಜಿ ಇದೀರಿ ಅಂತ ಅನ್ಕೊಳ್ಳಿ, ಬಟ್ ಯು ವಾಂಟ್ ಟು ಗೋ ಟು 70 kgs. ಯುವರ್ ಐಡಿಯಲ್ ವೇಟ್ ಇಸ್ 70 kgs. ಸೊ ಏನ್ ಮಾಡಬೇಕು, ಯು ಹ್ಯಾವ್ ಟು ಸ್ಟ್ರೆಟ್ 20 kgs ಅಲ್ವಾ. ಸೊ ಯು ಹ್ಯಾವ್ ಟು ರೈಟ್ ಸ್ಟಾರ್ಟ್ ಡಯಟಿಂಗ್ ಇರ್ಬೋದು, ಎಕ್ಸರ್ಸೈಸಸ್ ಇರ್ಬೋದು, ಸ್ಟಾರ್ಟ್ ಅಂತ ಹಾಕೊಳ್ಳೋದು. ಸ್ಟಾಪ್ ಈಟಿಂಗ್ ಜಂಕ್ ಫುಡ್, ಈಟಿಂಗ್ ಇನ್ ಡಿಫ್ರೆಂಟ್ ಟೈಮ್, ಇದು ಅಂದ್ರೆ ಇರ್ರೆಗ್ಯುಲರ್ ಆಗಿ ತಿನ್ನುವಂಥದ್ದು ಇರ್ಬೋದು, ಅದನ್ನ ಸ್ಟಾಪ್ ಅಲ್ಲಿ ಹಾಕೊಳ್ಳುವಂಥದ್ದು. ಸಪೋಸ್ ಯು ಆರ್ ಆಲ್ರೆಡಿ ಡೂಯಿಂಗ್ ಸಮ್ ಎಕ್ಸರ್ಸೈಸ್, ಅದನ್ನ ಕಂಟಿನ್ಯೂ ಮಾಡೋದು, ಕಂಟಿನ್ಯೂ ಲಿಸ್ಟ್ ಅಲ್ಲಿ ಹಾಕೊಳ್ಳೋದು. ಓವರ್ ಈಟಿಂಗ್ ಇರ್ಬೋದು, ಲ್ಯಾಕ್ ಆಫ್ ಸ್ಲೀಪ್ ಇದ್ದಾಗ ಹೇಗೆ ಮಾಡೋದು, ಯು ಟೇಕ್ ಆಕ್ಷನ್ಸ್. ಅದಕ್ಕೆ ಏನೇನು ಬೇಕೋ ಆಕ್ಷನ್ಸ್. ರಾತ್ರಿ ಕಮ್ಮಿ ಊಟ ತಿನ್ನೋದು, ಸೊ ದಟ್ ಯು ವಿಲ್ ಗೆಟ್ ಅಪ್ ಅರ್ಲಿ. ಬೆಳಗ್ಗೆ ಬೇಗ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಲ್ಯಾಕ್ ಆಫ್ ಸ್ಲೀಪ್ ಇದೆ ಅಲ್ಲ, ಲ್ಯಾಕ್ ಆಫ್ ಸ್ಲೀಪಿಗೆ ಯು ಡೂ ಸಮ್ ಮೆಡಿಟೇಷನ್ಸ್ ಫಾರ್ ರಿಲೇಟೆಡ್ ಟು ಲ್ಯಾಕ್ ಆಫ್ ಸ್ಲೀಪ್ ಅನ್ನ, ಇನ್ಸೋಮ್ನಿಯಿಂದ ಆಚೆ ಬರೋದಕ್ಕೆ ಯು ಆಡ್ ಸಮ್ ಮೆಡಿಟೇಷನ್ಸ್ ಇನ್ ಯುವರ್ ರುಟೀನ್. ಅದನ್ನ ಸ್ಟಾರ್ಟ್ ಅಲ್ಲಿ ಹಾಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಆನ್ ಸೆಲ್ಫ್, ನಿಮ್ಮ ಮೇಲೆ ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಏನು ಮಾಡ್ತಾ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್. ಇಫ್ ಯು ಆರ್ ಡೂಯಿಂಗ್ ಇಟ್ ಆಲ್ರೆಡಿ ಯು ಕ್ಯಾನ್ ಕಂಟಿನ್ಯೂ. ನಿಮ್ಗೆ ಏನಾದ್ರು ಆಂಗರ್ ಇಶ್ಯೂಸ್ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಅಥವಾ ಮೂಡ್ ಸ್ವಿಂಗ್ಸ್ ಇದೆ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಆದಂತಹ ಆಕ್ಷನ್ ಅನ್ನು ನೀವು ಆಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಡಿಪೆಂಡಿಂಗ್ ಆನ್ ಯುವರ್ ಐಡಿಯಲ್ ಸ್ಟೇಟ್ ಅಂಡ್ ವೇರ್ ಯು ವಾಂಟ್ ಟು ಗೋ. ನಿಮ್ಗೆ ತುಂಬಾ ಕೋಪ ಬರ್ತಾ ಇದೆ ಅಂಡ್ ಯು ವಾಂಟ್ ಟು ಗೋ ಟು ಎ ಸ್ಟೇಟ್ ವೇರ್ ಯು ಹ್ಯಾವ್ ನೋ ಆಂಗರ್. ಓಕೆ, ಸೊ ಏನ್ ಆಕ್ಷನ್ ತಗೊಳ್ಬೇಕು ಅದನ್ನ ಸ್ಟಾರ್ಟ್ ಸ್ಟಾಪ್ ಕಂಟಿನ್ಯೂ ಅಲ್ಲಿ ಹಾಕೊಳ್ಳೋದು. ಫೈನ್, ಐ ಹೋಪ್ ಐ ಮೇಡ್ ಇಟ್ ಕ್ಲಿಯರ್. ಎನಿ ಕ್ವಶನ್ಸ್ ಪ್ಲೀಸ್ ಆಸ್ಕ್. ಸೊ ಈ ಟೆಕ್ನಿಕ್ಸ್ ಗಳೆಲ್ಲವನ್ನ ನಾವು ವಿ ಆಕ್ಚುಲಿ ಪ್ರಾಕ್ಟೀಸ್ ಇಟ್ ಆನ್ ಅವರ್ 5 AM ಏನು ಪ್ರಾಕ್ಟೀಸ್ ಸೆಷನ್ ಇದೆ, ಅದರಲ್ಲಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತೇವೆ ಇನ್ ಡೀಟೇಲ್ ಆಗಿ. ಸೊ ಹೂಎವರ್ ಇಸ್ ಆಲ್ರೆಡಿ ಜಾಯಿಂಡ್, ಯಾರು ಕಳೆದ ತಿಂಗಳು ಜಾಯಿನ್ ಆಗಿದ್ರು, ಕಂಟೆಂಟ್ ಆಲ್ಮೋಸ್ಟ್ ಸೇಮ್ ಇರ್ತದೆ, ಒಂದು 70-80% ಕಂಟೆಂಟ್ ಸೇಮ್ ಇರ್ತದೆ, ಬಟ್ ದ ಪ್ರಾಕ್ಟೀಸಿಂಗ್ ಟೆಕ್ನಿಕ್ ಸ್ವಲ್ಪ ಬೇರೆ ಆಗ್ತದೆ. ಅಂಡ್ ಯು ಹ್ಯಾವ್ ಟು ರಿವೈಸ್ ಮತ್ತೆ ಮತ್ತೆ ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಡಿಸೈರ್ಸ್ ಅನ್ನ ರಿಪಿಟೇಷನ್ ಮೋಡ್ ಅಲ್ಲಿ ಹೋಗ್ತಾ ಇರಬೇಕು. ಸೊ ದಟ್ ಈಸ್ ಹೌ ವಿ ವಿಲ್ ಪ್ರಾಕ್ಟೀಸ್ ದಟ್. Okay, so this is the same time management ಗೆ. So what is urgent and important, and also what is to be done by yourself. ನೀವೇ ಮಾಡಬೇಕಂತದನ್ನ ಡೂ ಇಟ್ ಮಾಡೋದು. ನಾವು ಮಾಡೋದು ಬೇಡ ಪರವಾಗಿಲ್ಲ ಅಂತಂದ್ರೆ ಡೆಲಿಗೇಟ್ ಮಾಡೋದು. ಇದು ಶೆಡ್ಯೂಲ್ ಮಾಡಿ ನಾವೇ ಮಾಡುವಂಥದ್ದು, ಇದನ್ನ ಮಾಡೋದು ಬೇಡ. Okay, so I have covered almost all the topics now. Just I will spend some 5-10 minutes about the classes, future classes ಏನೇನಿದೆಯೋ. Unless you have any other questions, we can end the class in 5 minutes, 5 to 10 minutes. So ನೀವು 5 ಗಂಟೆ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಕ್ಲಬ್ಗೆ ಯಾಕೆ ಜಾಯ್ನ್ ಆಗಬೇಕು ಅನ್ನೋದಕ್ಕೆ ಕೆಲವು ರೀಸನ್ಸ್ ಐ ಟ್ರೈ ಟು ಫೈಂಡ್ ಸಮ್ ರೀಸನ್ಸ್. ಒಂದು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕೇಳಿದಿರಿ. ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಮೋರ್ ಪರ್ಫೆಕ್ಟ್ ಅಂತ. ಸೊ ಯು ಹ್ಯಾವ್ ಟು ಕೀಪ್ ಪ್ರಾಕ್ಟೀಸಿಂಗ್. ಒಂದು ಪ್ರಾಕ್ಟೀಸಿಂಗಿಗೆ ಒಂದು it will give you a boost, because if you are alone, usually we don't practice, sometimes we skip the practices. 5 ಗಂಟೆಗೆ ಯಾಕೆ ಅಂತಂದ್ರೆ it is the divine hour. ಆ ಟೈಮ್ ಅಲ್ಲೇ ಮ್ಯಾನಿಫೆಸ್ಟೇಷನ್ಗೆ ತುಂಬಾ ಈಸಿ ಆಗುವಂಥದ್ದು. ಸೊ ದಟ್ ಟೈಮ್ ವಿ ಶುಡ್ ಯುಟಿಲೈಸ್ ಅಂಡ್ ಪ್ರಾಕ್ಟೀಸ್ ಇಟ್ ಎಟ್ ದಟ್ ಟೈಮ್. ಸೊ ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಪ್ರಾಕ್ಟೀಸ್. ನೆಕ್ಸ್ಟ್, ಒಂದು ಗ್ರೂಪ್ ಅಲ್ಲಿ ಇರ್ತೇವೆ ನಾವು, ಆ ಕಾರಣಕ್ಕೋಸ್ಕರ ಇಟ್ ವಿಲ್ ಹೆಲ್ಪ್ ಇನ್ ಅವರ್ ಆ ಒಂದು ಗ್ರೂಪ್ ಕಾನ್ಶಿಯಸ್ನೆಸ್ ಅಂತ ಏನಿದೆ ಅಲ್ಲ, ಸಿನ್ಸ್ ವಿ ಡೂ ಇಟ್ ಇನ್ ಈವನ್ ದ ಮೆಡಿಟೇಷನ್, ನಾವೇನು ಧ್ಯಾನ ಮಾಡ್ತೀವಿ, ವೆನ್ ಯು ಆರ್ ಡೂಯಿಂಗ್ ಇಟ್ ಇನ್ ಎ ಗ್ರೂಪ್, ಯೂನಿಟಿಯಲ್ಲಿ ಸ್ಟ್ರೆಂತ್ ಇದೆ ಅಂತ ಹೇಳ್ತಾರಲ್ಲ. ಸೊ ಸಿಮಿಲರ್, ಸೊ ಇಫ್ ಯು ಆರ್ ಡೂಯಿಂಗ್ ಇಟ್ ಇನ್ ಎ ಗ್ರೂಪ್, ಇಟ್ ಗಿವ್ಸ್ ಎ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ದಟ್ ಫೀಲಿಂಗ್, ಅದೇನು ಫೀಲಿಂಗ್ ಇದೆಯೋ. ಮತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಆಗುವಂತ ಚಾನ್ಸಸ್ ಆರ್ ಆಲ್ಸೋ multifold. It will be a faster manifestation. So all these reasons, it is better to perform practice in a group. Okay, so just want to play this one video. Okay.
ಇಲ್ಲಿ ಪ್ಲೇ ಆಗ್ತಾ ಇಲ್ಲ, ನಾನು ಅದನ್ನ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತ ಅನ್ಕೊಂಡೆ. ದಟ್ ಈಸ್ ದ ರೀಸನ್ ಐ ಆಮ್ ಪ್ಲೇಯಿಂಗ್ ಇಟ್. A moment ago. ಆಡಿಯೋ ಕೇಳಿಸ್ತಾ ಇದೆಯಲ್ಲ? A moment ago, we made this volunteer believe she sunk a pair of blindfolded free throws, when earlier, with no blindfold, she missed 10 in a row. How will she do her second time at the line, now that she thinks she nailed those blindfolded buckets? Oh, close! So close. So close. That's number one. All right. Keep it going. Keep it going. Oh! She's definitely getting closer, but no baskets yet. You got this. You got this. You got this. Yes! Oh, you. Oh, oh, oh! Wow. By making her think she sank those blindfolded shots, and by cheering and giving her positive reinforcement, it's almost like we hacked her self-confidence and got her to believe more in her natural abilities. In fact, out of 10 shots this time around, she ended up making 4. Quite an improvement. But what if one of our volunteers was already good at basketball? Whoa, this guy's got game. He made a whopping 9 shots from the line. Think there's anything we could do to make him worse? Okay. So let's have you take one shot. All right? You think you can do it, guys? All right, Josh, let's give it a shot. 3, 2, 1. Not quite, but it's all right. Let him try a second time. It's a tough one. All right. Wow. Let's give it a shot, Josh. All right. All right. Well, look, the man is blind. Okay. Let's go ahead and take off the blindfold. So listen, it wasn't as easy as we thought, but let's have you do your 10 throws again without the blindfold. Okay. Just do your thing. 9 out of 10, maybe 10 out of 10. Okay. All right, let's see. You guys got his A game on? Come on, Josh. Whoa. All right, Josh. You got this, man. You got this. All right, that's 2. Remember, this guy made 9 free throws earlier, but now it looks like the crowd's negative reinforcement is throwing him off his game. ಸೊ ಏನ್ ಲೆಸನ್ ಸಿಕ್ತು ನಿಮ್ಗೆ ಇದರಿಂದ? The first lady, she is not an expert ಅಲ್ಲ ಅವಳು.
ಅವಳನ್ನ ಬ್ಲೈಂಡ್ ಫೋಲ್ಡ್ ಮಾಡಿ ಶಿ ವಾಸ್ ಆಸ್ ಟು ಥ್ರೋ ಅಂಡ್ ಬಾಸ್ಕೆಟ್ ಇವನ್ ಇಫ್ ಇಟ್ ವಾಸ್ ನಾಟ್ ಸಕ್ಸಸ್ಫುಲ್, ಜೊತೆಗಿದ್ದವರು ವಾವ್ ವಾವ್ ಅಂತಂದ್ರು. ಶಿ ವಾಸ್ ಥಿಂಕಿಂಗ್ ಶಿ ಮೇಡ್ ಇಟ್. ಸೊ ಸಬ್ಕಾನ್ಶಿಯಸ್ ಅಲ್ಲಿ ಇಟ್ ಈಸ್ ರಿಜಿಸ್ಟರ್ಡ್ ದಟ್ ಶಿ ಕ್ಯಾನ್ ಮೇಕ್ ಇಟ್. ಸೊ ಫಸ್ಟ್ ವಿದೌಟ್ ದ ಪ್ರಾಕ್ಟೀಸ್ ಶಿ ಕುಡಂಟ್ ಡೂ 1 out of 10. When she was practicing blindfolded, even she has not done it. Group alli she was given encouragement, and then after that she was able to do it 4 out of 10 times. And adhe tara the other way, expert basketball player also got cheated because of the negative affirmations from the crowd. So ee tara, so being in a group will help you ಅನ್ನೋದಕ್ಕೆ, ಪಾಸಿಟಿವಿಟಿ ಇಂದ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಸೊ ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ we can address, otherwise we can end the session.